ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 30ನೇ ತಾರೀಕು ಡಿಸೆಂಬರ್ 2023 ಶನಿವಾರ. ಶೋಭಕೃತ್ ನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ತೃತೀಯ ತಿಥಿ, ಆಶ್ಲೇಷ ನಕ್ಷತ್ರ, ವಿಷ್ಕುಂಭ ಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ 2024 ವರ್ಷ ಭವಿಷ್ಯ ವೃಷಭ ರಾಶಿಗೆ. ಖಂಡಿತ ಕಾಯ್ತಿರ್ತೀರಿ ಈ ವರ್ಷ. ನೋಡಿ, ನಮ್ಮ ಸಂಪ್ರದಾಯ ಅಲ್ಲ ಹೇಳುವುದು, ನನ್ನ ಕರ್ತವ್ಯ. ಎಲ್ರೂ ಫಾಲೋ ಮಾಡ್ತಿದ್ದೀರ, ನೀವ್ ಯಾಕೆ ಹೇಳ್ತಿಲ್ಲ ಗುರುಗಳು? ಆಯ್ತು, ನಿಮ್ ಜೊತೆ ನಾನು ಬರ್ತೇನೆ. ಇನ್ನೇನ್ ಮಾಡ್ಲಿಕ್ಕಾಗುತ್ತೆ? ನಮ್ಮ ಸಂಪ್ರದಾಯ ನೋಡಿ, ನಮ್ಮ ಭಾರತದಲ್ಲಿ ತುಂಬಾ ಹಲವಾರು ಸಂಪ್ರದಾಯಗಳಿದ್ದಾವೆ. ಕೆಲವು ಕಡೆ ಉಪ್ಪಾಗಿ ತಿನ್ನಲ್ಲ. ನಾವು ಅದೊಂದು ವಿಡಿಯೋ ಮಾಡಿ ಹಾಕಿದ್ದೇವೆ. ಅದಕ್ಕೂ ಒಳ್ಳೆ ಕಮೆಂಟ್ಸ್ ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ಭಾರಿ ಕಮೆಂಟ್ಸ್ ಕೊಟ್ಟಿರ್ತಕ್ಕಂಥದ್ದು ನೋಡಿದ್ದೇನೆ. ತಪ್ಪಲ್ಲ, ಯು ಆರ್ ನಾಟ್ ರಾಂಗ್. ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ. ಹಾಗೆ ಪೂಜೆಗಳು ಅಷ್ಟೇ, ಹಬ್ಬಗಳು ಅಷ್ಟೇ, ವರ್ಷ ಭವಿಷ್ಯವೂ ಅಷ್ಟೇ. ನಮ್ಮ ಭಾರತದಲ್ಲಿಯೇ ದೀಪಾವಳಿಗೆ ವರ್ಷ ಭವಿಷ್ಯ ನೋಡೋರುಂಟು, ಸಂಕ್ರಾಂತಿಗೆ ಕೃಷಿಕರ ಭವಿಷ್ಯ ನೋಡ್ತಕ್ಕಂಥದ್ದುಂಟು, ಗೌರಿ ಪಂಚಾಂಗ ನೋಡ್ತಕ್ಕಂಥದ್ದುಂಟು, ಯುಗಾದಿ ಪಂಚಾಂಗ ನೋಡ್ತಕ್ಕಂಥದ್ದುಂಟು. ಈ ರೀತಿ ವಿವಿಧತೆಯಲ್ಲಿ ಏಕತೆ ನಮ್ಮದು. ಅದರ ಜೊತೆಲಿ ಈ ಪಾಶ್ಚಿಮಾತ್ಯರ ಈ ಒಂದು ಜನವರಿ 1 ಅಂತೂ ಕೂಡ ನಾವು ತಂದಿಟ್ಕೊಂಡಿದ್ದೇವೆ. ನೀವು ತಪ್ಪಲ್ಲ, ಆದರೆ ನಾವು ನಿಮ್ಮ ಹಾಗೆ ಯೋಚನೆ ಮಾಡ್ಬೇಕೇ ವಿನ ನನ್ನ ಹಾಗೆ, ನನ್ನ ಸಿದ್ಧಾಂತವೇ ಸರಿ, ನನ್ನ ವೈದಿಕವೇ ಸರಿ, ತಪ್ಪು. ನಿಮಗೆ ಹೇಗೆ ಬೇಕು ಅಡಿಗೆ ಮಾಡಿ ಬಡಿಸುವುದೇ ನಮ್ಮ ಕೆಲಸ. ಅಮ್ಮನ ಹಾಗೆ, ಆಚಾರ್ಯನ ಹಾಗೆ, ಆಚಾರ್ಯೋ ಭೋಜನ ಪ್ರಿಯ ಅಂತ ಒಂದು ವೃಷಭ ರಾಶಿಗೆ ಈ ಗುರು ಅಷ್ಟಮಾಧಿಪತಿ ಸ್ಟ್ರೈಟ್ ಥ್ರೆಟ್. ನೆನ್ಪಿಟ್ಕೊಳ್ಳಿ, ಸ್ಟ್ರೈಟ್ ಥ್ರೆಟ್ ನಮಗೆ ವೃಷಭ ರಾಶಿ. ಅದರಲ್ಲೂ ವೃಷಭ ಲಗ್ನ ಆಗಿದ್ರೆ ಅಂತ ಇಟ್ಕೊಳ್ಳಿ, ಏನೋ ಒಂದು ಎಡವಟ್ಟು ಮಾಡಿಸ್ತಾನೆ ನಿಮ್ಮೆಲ್ಲ. ಕೌಂಟರ್ ಯುವರ್ ಚಿಕನ್ಸ್ ಅಂತ ಹೇಳ್ತಾನೆ. ಗೊತ್ತಿಲ್ಲ ಮಕ್ಳೇ, ನಾವು ಇದು ಹೆಂಗೆ ಗೊತ್ತಾ, ದಿನ ತಿಂದ ಕಸವನ್ನ ತಗೊಂಡ್ ಬಂದು ಪಕ್ಕದ ಮನೆ ಕಾಂಪೌಂಡ್ ಅಲ್ಲಿ ಹಾಕ್ತಾ ಇದ್ದೀವಿ. ನಾವೇನ್ ಅನ್ಕೊಂಡಿದ್ದೀವಿ, ನಮ್ ಕಾಂಪೌಂಡ್ ಅಲ್ಲಿ ಇಲ್ಲ, ಯಾರ್ದೋ ಮನೆ, ಯಾರ್ದೋ ಕಾಂಪೌಂಡ್ ಬಿಡು ಅಂತ. ಯಾರಿಗ್ ಗೊತ್ತು, ಆ ಕಸ ಇನ್ನಷ್ಟು ಮಲಿನ ಆಗಿ ವೈರಸ್ ತುಂಬಿಕೊಂಡು ಅದು ನಮ್ಮನ್ನೆಲ್ಲ ಕಾಯಿಲೆ ಬರೆಸ್ಬೋದು. ಇಲ್ಲ, ಆ ಕಸದಲ್ಲಿ ಯಾವ್ದಾದ್ರು ಬುಸ್ ನಾಗಪ್ಪ ಬಂದು ಸೇರ್ಕೊಂಡು ನಮ್ಮನೆಗೆ ಬಂದು ನುಗ್ಗಬಹುದು. ಕಸ ಬಿದ್ದಿದ್ದೆ ಯಾರು ನೋಡ್ತಿಲ್ಲ, ನುಗ್ರು ಅಂತ ಕಳ್ಳನೇ ಕೆಡ್ಕೊಂಡ್ ಬರ್ಬೋದು. ನಮಗೇನು ಈಗ ಸದ್ಯಕಾಲಕ್ಕೆ ವಾವ್, ಐ ಆಮ್ ಹ್ಯಾಪಿ ಟು ಬಿ ವಾಟ್ ಎವರ್. ನಮ್ಗೆ ಹಾಗೆ ತತ್ಕಾಲಕ್ಕೆ ನಾವೊಂದು ಶಾರ್ಟ್ ಕಟ್ ಅನ್ನ ಹುಡುಕ್ತಕ್ಕಂಥದ್ದು ಮಾಡ್ತೇವೆ. ಹೌದು ಮಕ್ಕಳೇ, ತತ್ಕಾಲಕ್ಕೆ ಒಂದು ಶಾರ್ಟ್ ಕಟ್ ಮಾಡ್ತೇವೆ. ಆ ರೀತಿ ಬುದ್ಧಿ ಪ್ರಚೋದಯ ನಮ್ಗೆ ಆ ಸಮಯಕ್ಕೆ ತುಂಬಾ ಆನಂದ ಅನ್ಸುತ್ತೆ, ಚೆನ್ನಾಗಿದ್ದೇವೆ ಅನ್ಸುತ್ತೆ. ಹೊಟ್ಟೆ ತುಂಬಾ ತಿನ್ಬಿಟ್ವಿ, ಕಿತ್ಕೊಂಡು ತಿನ್ವೋ, ಮೋಸ ಮಾಡಿ ತಿನ್ವೋ, ತಲೆ ಕೆಡಿಸಿ ತಿನ್ವೋ, ವಾಟ್ ಎವರ್, ಒಟ್ನಲ್ಲಿ ಈಗ ಚೆನ್ನಾಗಿದ್ದೇವೆ. ಆದ್ರೆ ನಿಮಗ್ ಗೊತ್ತಿಲ್ಲ, ಈ ಕಲಿಯುಗಕ್ಕಿರೋ ಒಂದು ದೊಡ್ಡ ಶಾಪ ಏನು ಗೊತ್ತಾ? ಈ ಜನ್ಮದಲ್ಲೇ ಅನುಭವಿಸಬೇಕು. ಅದರಲ್ಲೂ ವಿಶೇಷವಾಗಿ ಕೆಲವು ಜ್ಞಾನಿಗಳ ಸುದ್ದಿಗೆ. ಇದು ನೋಡಿ, ಇದನ್ನ ಮಾರ್ಕಂಡೇಯ ಪುರಾಣದಲ್ಲಿ ಅದ್ಭುತವಾಗಿ ಹೇಳ್ತಾರೆ. ಜೈಮಿನಿ ಮಹರ್ಷಿಗಳು, ಖುದ್ದು ವೇದವ್ಯಾಸರ ಪರಮಾತಿ ಪರಮ ಶಿಷ್ಯರಲ್ಲೊಬ್ಬರು. ಅವರು ಮಾರ್ಕಂಡೇಯ ಮುನಿಗಳು. ಕಲ್ಪಗಳನ್ನ, ಯುಗಗಳನ್ನೆಲ್ಲ, ಕಲ್ಪಗಳು ನೋಡಿರ್ತಕ್ಕಂಥ ಪ್ರಣವ ಶಕ್ತಿ. ಹೌದು, ಅಂತ ಒಂದು ಮಾರ್ಕಂಡೇಯ ಮುನಿಗಳ ಹತ್ರ ಬಂದು ಕೇಳ್ತಾರೆ, ಈ ಪಾಂಡವರ 5 ಮಕ್ಕಳು, ಉಪ ಪಾಂಡವರು, ಅವ್ರಿಗೆ ಬಂದೊಂದು 13, 14, 15, 16, 17, 18 ಈ ಆಸ್ಪಾಸಲ್ಲೇ ಇರ್ತಾರೆ. ಧರ್ಮರಾಯನ ಮಗನಿಗೆ 18 ವರ್ಷ ಆಗಿರುತ್ತೆ. ಆ ನಂತರ ಭೀಮನ ಮಗನಿಗೆ 17 ವರ್ಷ, ಅರ್ಜುನನ ಮಗನಿಗೆ 16 ವರ್ಷ, ನಕುಲನ ಮಗನಿಗೆ 15 ವರ್ಷ, ಸಹದೇವನ ಮಗನಿಗೆ 14 ವರ್ಷ. ಎಸ್, ಅವ್ರು ಮಲಗಿದ್ದಾಗ
ಅಶ್ವತ್ಥಾಮ ಬಂದು, ಅದು ದುರ್ಯೋಧನ ಹೇಳೋದು, ನನಗಂತೂ ಸಿಗಲಿಲ್ಲ, ನನಗೆ ನನ್ನ ರಾಜ್ಯ ಸಿಗ್ಲಿಲ್ಲ, ನನ್ನವ್ರಿಗೆ ಸಿಗ್ಲಿಲ್ಲ ನಾನು ಹೋದ್ಮೇಲೋ, ಆದರೆ ಪಾಂಡವರಿಗೂ ಸಿಗಬಾರ್ದು, ಏನಾದ್ರೂ ಮಾಡು ಅಂದ್ರೆ ಮಲಗಿರ್ತಕ್ಕಂಥ ಮಕ್ಕಳನ್ನ ರಾತ್ರೋರಾತ್ರಿ ನುಗ್ಗಿದಂತ ಆ ಒಂದು ಗುರುಪೀಠದ ಮಗು ಅಶ್ವತ್ಥಾಮ. ನೆನಪಿಟ್ಕೊಳ್ಳಿ, ಯಾರು ತಪ್ಪು ಮಾಡಿದ್ರು ಪ್ರಕೃತಿ ಕ್ಷಮಿಸುತ್ತದೆ, ಕೆಲವು ತಪ್ಪುಗಳನ್ನು ಪ್ರಕೃತಿ ಕ್ಷಮಿಸುವುದಿಲ್ಲ. ಅದಕ್ಕೆ ಒಂಥರ ಅಂತರ್ಪಿಶಾಚಿಯಾಗಿ ಈಗಲೂ ಸಪ್ತ ಚಿರಂಜೀವಿಗಳಲ್ಲಿ ಅಲಗಾಡ್ತಿದ್ದಾನೆ, ಹುಚ್ಚನಾಗಿ ಅನ್ನತಕ್ಕಂಥದ್ದು. ಹುಚ್ಚನಾಗಿ ಹೋಗ್ತಾನೆ ಅವನಿಗೆ ಅಂತ ಶಾಪ ಸಿಗುತ್ತೆ ಅಶ್ವತ್ಥಾಮನಿಗೆ ಆ ಉಪಪಾಂಡವರ ಸಂಹಾರ ಆದ್ಮೇಲೆ. ಹೌದು, ಬಂದು ಸಾಯಿಸ್ಬಿಡ್ತಾನೆ. ಆ ಒಂದು ಶಿಬಿರ, ಯುದ್ಧ ಶಿಬಿರದಲ್ಲಿ ಮಲಗಿರ್ತಾರೆ. ಅವತ್ತು ಕೃಷ್ಣನ ಗೊತ್ತು ಏನೋ ನಡೆಯುತ್ತೆ ಅಂತ, ಪಾಂಡವರನ್ನ ಅಲ್ಲಿ ಮಲಗಿಸದ ಬೇರೆ ಶಿಬಿರಕ್ಕೆ ಕರ್ಕೊಂಡು ಹೋಗ್ತಾನೆ. ಅವನ್ ಸಾಯಿಸ್ಬಿಟ್ಟು ಆದ್ಮೇಲೆ ಗೊತ್ತಾಗುತ್ತೆ ಅದು ಉಪ ಪಾಂಡವರು ಅಂತ. ಪಾಂಡವರು ಅಂತ ಸಾಯಿಸಕ್ ಹೋಗಿದ್ದದು. ಮಲಗಿರುವಾಗ ಯುದ್ಧ ನಿಯಮವಿದೆ, ಯುದ್ಧ ಅಲ್ಲ ಸಾಮಾನ್ಯ ನಿಯಮ ಇದೆ ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ. ಸತ್ಯ ಹೇಳ್ತಾನೆ, ಮಲಗಿರೋರನ್ನ ಹೆಂಗಿಂಗೋ ಎಬ್ಬರಿಸ್ಬಾರ್ದು. ಹೇ ಕತೆ ಎದೋಳು, ಹೇ ಎದೋಳು, ಹೇ ಹಿಂಗೆಲ್ಲ ಕರೆಯೋ ಆಗಿಲ್ಲ, ಗೊತ್ತಿದೆಯಾ? ಅದಕ್ಕೆ ನಮ್ಮ ಹಿರಿಯರು ನಮಗೊಂದು ಹೆಸರು ಕೊಟ್ರು. ಎಂತ ಹೆಸರು ಅಂದ್ರೆ ದೇವರ ಹೆಸರು. ಬಾಲಚಂದ್ರ, ರವಿಶಂಕರ, ಪಾರ್ವತಿ, ದೇವಿ, ಶ್ರೀಮತಿ, ಪದ್ಮಾವತಿ, ವೈದೇಹಿ, ಈ ತರದ ಹೆಸರುಗಳಿಂದ ಅಮ್ಮೋ, ವೈದೇಹಿ, ನಾನಾ, ಎದ್ದೋಳು, ಈ ತರ ಆ ದೇವರ ನಾಮ ಕಿವಿಗೆ ಬೀಳಬೇಕು. ಹೇಳುವಾಗ ಆ ಪ್ರಜ್ಞೆ ಈ ಲೋಕಕ್ಕೆ ಬರೋವಾಗ ನಾವು ಆ ಸುಪ್ತ ಪ್ರಜ್ಞೆಯಿಂದ ಆ ಒಂದು ಸ್ವಪ್ನಾವಸ್ಥೆಯಿಂದ ಈ ಲೋಕಕ್ಕೆ ಬರೋವಾಗ ಆ ತರದ ದೈವನಾಮಗಳು ಕೇಳ್ಕೊಂಡು ಎದ್ದೋಳು. ಬೆಳ್ಳಂಬೆಳಗ್ಗೆ ಸುಪ್ರಭಾತ ಕೇಳಿ ಎದ್ದೊಳ್ಬೇಕು. ಅದಕ್ಕೆ ಮನೇಲಿ ಏನ್ ಮಾಡ್ತಿದ್ರು ನಮ್ಮ ಹಿರಿಯರು, ಬೆಳ್ಳಂಬೆಳಗ್ಗೆ ಒಂದು ದೇವರ ಬೀದಿ ಅಂತ ಇಟ್ಟಿದ್ರು, ದೇವಸ್ಥಾನದ ಬೀದಿ. ಎಲ್ಲಾ ಊರಿನಲ್ಲೂ ಒಂದು ದೇವಸ್ಥಾನ. ಬೆಳಿಗ್ಗೆ 5:05ವರೆಗೆ ಅಲ್ಲೊಂದು ಘಂಟಾನಾದ, ಮಂತ್ರಾನಾದ, ಶ್ಲೋಕನಾದ, ದೇವರ ಸಹಸ್ರನಾಮ, ಸುಪ್ರಭಾತ, ವಿಷ್ಣು ಸುಪ್ರಭಾತ, ಶಿವ ಸುಪ್ರಭಾತ, ದೇವಿ ಸುಪ್ರಭಾತ, ಇಲ್ಲವೇ ನಿಮ್ಮ ಮಸೀದಿಯ ಸುಪ್ರಭಾತ, ಇಲ್ಲವೇ ನಿಮ್ಮ ಒಂದು ಚರ್ಚಿನ ಸುಪ್ರಭಾತ. ಬೆಳ್ಳಂಬೆಳಿಗ್ಗೆ ಆ ತರದೊಂದು ಪ್ರಾರ್ಥನಾ ಘಂಟಾನಾದ ಇದು ಕೇಳಿ ಶಂಖನಾದ ಎದ್ದೊಳ್ಬೇಕು. ಅವನ ಮನಸ್ಸು, ಭಾವ, ಬುದ್ಧಿ ಸದಾ ಆ ಭಗವತ್ ಶಕ್ತಿಯನ್ನ ನಂಬಿಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ. ಆದ್ರೆ ಇವತ್ತು ನಾವು ಇಟ್ಟಿರೋ ಹೆಸರುಗಳು, ಇನ್ನೊಂದು ಕರೆಯೋದು, ಆ ಕೆಟ್ಟ ಭಾಷೆ, ಕೆಟ್ಟ ಮಾತುಗಳು, ಎಲ್ಲಿ ನಾವು ಊರ್ಜಿತ ಆಗ್ತೇವೆ? ಯಾಕೆ ನಮಗೆ ಈ ರೀತಿ ಹೆಸರುಗಳು ಇರ್ತಿದ್ರು ಅಂತ ಗೊತ್ತಾಯ್ತು. ಇವತ್ತು ನೀವು ಇಡೋ ಹೆಸರುಗಳಲ್ಲಿಯೇ ಅಲ್ಲೊಂದು ಕನ್ಫ್ಯೂಷನ್. ಗಿಟ್ಟು ಪುಟ್ಟು ಕರೆಯೋ ಅಮ್ಮನನ್ನು ಕೂಡ ಅಮ್ಮ ಅಂತ ಕರೆಯೋಲ್ಲ, ಮಮ್ಮಿ ಅಂತ ಕರೆಸ್ತಿದ್ದೀವಿ. ಅದು ಸತ್ತು ಶವಕ್ಕಿಟ್ಟಿರತಕ್ಕಂಥ ಹೆಸರು ಅನ್ನೋದು ಕೂಡ ಗೊತ್ತಿಲ್ಲ. ಆ ಪಿರಮಿಡ್ ನಲ್ಲಿ ಆ ಮಮ್ಮಿ ಮಾಡಿ ಸತ್ತು ಶವವನ್ನ ಅವರು ಏನೋ ಒಂದು ನಮ್ಮ ರಾಜ ಇರ್ತಾನೆ ಬರ್ತಾನೆ ಅಂತ ಏನೋ ಒಂದು ಮಾಡ್ತಿದ್ರು. ದುಡ್ಡಿರೋರು ಏನೋ ಒಂದು ಮದ್ದುಗಳು ಹಾಕಿ ಈಗ ಅಗದು ತೆಗೆದಿದ್ದಾರೆ. ಪಿರಮಿಡ್ ನ ಮಮ್ಮಿಯನ್ನ, ಟಾನಿಯನ್ನ, ಟೋಮಿಯನ್ನ, ಇನ್ನೊಂದು ಅಂತ ಹೇಳ್ಬಿಟ್ಟು ತೆಗೆದಿಟ್ಟಿದ್ದಾರೆ. ಅದನ್ನ ಮನೇಲಿ ಕರಿತಿದ್ದೀವಿ. ಎಲ್ಲ ಹೆಸರು ಬರುತ್ತೆ, ಎಲ್ಲಿ ಆ ವೈಬ್ರೇಷನ್ ಬರುತ್ತೆ? ಮಕ್ಕಳಿಗೆ ಇಟ್ಟಿರೋ ಹೆಸರುಗಳಾದ್ರೂ ನೋಡಿ. ಈ ರೀತಿ ಆ ಲೆಕ್ಕಾಚಾರಗಳು ಅದು ತುಂಬಾ ಇದೆ ಮಕ್ಕಳು. ಒಂದು ನಮಗೆ ಬೆಳಗಿನ ಎದ್ದೇಳುವ ಒಂದು ಲೆಕ್ಕಾಚಾರಕ್ಕೆ ಇಷ್ಟು ಹೆಸರು, ಕೀರ್ತಿ ಇದೆಲ್ಲ ಇಟ್ಟಿರ್ತಕ್ಕಂಥದ್ದಾದರೆ ಇನ್ನು ನಮ್ಮ ಪ್ರತಿ ಹೆಜ್ಜೆಯು ನಮ್ಮ ವೈದಿಕ ಯಾವ ರೀತಿ ಯೋಚನೆ ಮಾಡಿರ್ತಾನೆ ನೋಡಿ. ಇಲ್ಲಿ ಈತ ತಗೋಬರ್ತಾನೆ, ಉಪಪಾಂಡವರನ್ನ ಸಾಯಿಸಿಬಿಟ್ಟು ಆ ತಲೆಗಳನ್ನ ತೋರಿಸ್ತೇನೆ. ದುರ್ಯೋಧನ ನೋಡಿ, ತಾನು ಬದುಕದಿದ್ರು ಪರವಾಗಿಲ್ಲ, ಇನ್ನೊಬ್ಬ ಚೆನ್ನಾಗಿರಬಾರ್ದು. ಕಲಿಪ್ರಭಾವ ದುರ್ಯೋಧನಗೆ ಆಗಲೇ ಇತ್ತು. ಇವತ್ತು ನಾವು ಕಲಿಯುಗ ಹೇಳ್ತೀವಲ್ಲ, ಸಾರ್ ಅವ್ನು ನಮ್ಮನ್ನ ಬದುಕ್ಲಿಕ್ಕೇ ಬಿಡ್ಲಿಲ್ಲ ಸರ್, ಚೆನ್ನಾಗಿ ಅನ್ನ ತಿಂದ ಸರ್, ನೆರಳು ಕೊಟ್ವಿ ಸರ್, ಬದುಕು ಕೊಟ್ವಿ ಸರ್. ನಾನೆಲ್ಲೋ ಕೇಳಿದ್ದೆ, ಒಂದು ಉಡುಪಿಯಲ್ಲೋ ಚಿಕ್ಕಮಂಗ್ಳೂರಲ್ಲೋ ಎಲ್ಲೋ ಒಂದು ಕೇಸು, ಸುಮಾರು ಒಂದು 20 ವರ್ಷದ ಹಿಂದೆ. ಮನೆ ಮಗನಾಗ ಒಬ್ಬನ ಬೆಳೆಸ್ತಾರೆ, ನೋಡಿದ್ರೆ ಒಬ್ಬೊಬ್ಬನ್ನೇ ಸಾಯಿಸ್ತಾ ಬಂದಿರ್ತಾನೆ. ಅವನಿಗೆ ಬದುಕು ಕಟ್ಟಿ, ಅವನಿಗೊಂದು ತುಂಬಾ ಒಂದು ವಿದ್ಯಾವಂತ ಸುಸಂಸ್ಕೃತ ಕುಟುಂಬ. ಕಡೆಗೆ ಒಬ್ಬರನ್ನ, ಆ ಮನೆ ಹಿರಿಯರನ್ನ ಅವರು ಡಾಕ್ಟ್ರು ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ಕುತ್ತಿಗೆ ಹಿಡಿದು ಅವ್ರು ಸತ್ತಂತೆ ನಟಿಸಿ ಬದುಕಿ ಬಂದು ಕೇಸ್ ಹಾಕಿ ತೆಗೆಸಿ ಇಡಿಸಿ ನೋಡಿದ್ರೆ ಅಷ್ಟೊತ್ತಿಗೆ 3 ಜನರನ್ನ, ಕುಟುಂಬದವರನ್ನ ಕೊಲೆ ಪ್ರಯತ್ನಗಳಾಗ್ಬಿಟ್ಟಿದೆ. ಕಲಿಪ್ರಭಾವ ದುರ್ಯೋಧನ ತರ ಅವತ್ತೇ ಆಗ್ಬಿಟ್ಟಿತ್ತು ದುರ್ಯೋಧನನಿಗೆ. ಅಂದ್ರೆ ತಾನಿಟ್ಟ ಅನ್ನಕ್ಕೆ ಬೆಂಕಿ ಹಚ್ಚುವಂತ ವ್ಯಕ್ತಿಗಳಾಗ್ಬಿಟ್ಟಿದ್ದೇವೆ. ಅನ್ನ ತಿನ್ನೋವರೆಗೂ ರೆಡಿ, ನಮಗ್ ಲಾಭ ಬರೋವರೆಗೂ ರೆಡಿ. ಅವನನ್ನ ಸರ್ವನಾಶ ಮಾಡ್ಬೇಕು. ನಾನ್ ಬದುಕಿಲ್ಲ ಅಂದ್ರೆ ಸರಿ,
ಅವನೊಂದೆಲ್ಲ ಇವತ್ ನೋಡಿ, ನೀವು ಯಾರಾದ್ರೂ ಒಂದು ವಿಡಿಯೋಸ್ ಇರ್ಬೋದು, ಫೋಟೋಸ್ ಇರ್ಬೋದು, ನಿಮ್ಗೆ ಯಾಕೆ ಬೇಕು? ಇನ್ನೊಬ್ಬರ ಬಗ್ಗೆ ಕಮೆಂಟ್ ಹಾಕೋದೇ ಕೆಟ್ಟದಾಗಿ ನಮಗೆ ಇಲ್ಲ. ನಮಗ್ ಅದೇ ಹುಚ್ಚು ಮನಸ್ಸು. ಇವತ್ ಬರ್ತಿರೋ ಪಿಕ್ಚರ್ಗಳು ಅದೇ ನೋಡಿ. ಯಾವ ಫಿಲಮ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದೇ ಒಂದು ಚಲನಚಿತ್ರಕ್ಕೆ ಎ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಯೋಚನೆ ಮಾಡಿ ನೋಡಿ. ಎ ಸರ್ಟಿಫಿಕೇಟ್ ಇಲ್ಲ. ಇವತ್ ಬರೋ ಪಿಕ್ಚರ್ಗಳಿಗೆಲ್ಲ ಎ ಸರ್ಟಿಫಿಕೇಟ್. ನಾವು ಕುಳಿತುಕೊಂಡು ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ, ಕುಟುಂಬದ ಜೊತೆ ಹೋಗಿ ಕುತ್ಕೊಳ್ಳೋದ. ಮೊನ್ನೆ ಒಂದ್ ತಾಯಿಗೆ ಹೇಳ್ತಿದ್ದೆ, ನಿನ್ನ ಮಗ ಇಮಿಟೇಟ್ ಮಾಡ್ತಾನೆ ಅಪ್ಪಿ ತಪ್ಪಿ ಈ ತರ ಮೂವಿಗಳ ಹೆಸರು ಹೇಳಿದೆ. ಈ ಮೂವಿಗಳು ಕರ್ಕೊಂಡು ಹೋಗಿ ತೋರಿಸ್ಬಿಟ್ಟು ಅದನ್ನೇ ಮಾಡ್ತಾನೆ, ಗುರುಗಳೇ ಅದನ್ನೇ ಮಾಡ್ತಿದ್ದಾನೆ. ಅವನು ನೆಟ್ಫ್ಲಿಕ್ಸ್ ಅಲ್ಲೆಲ್ಲ ನೋಡೋದು ಇಂಥ ಒಂದು ಕ್ರೈಮು, ಭೂಮು, ಬಾಮು, ಡಮಡಮು. ನಾವು ಕಲಿಸ್ತಿರೋದೇನು ಮಕ್ಕಳಿಗೆ ನೋಡಿ, ಇವುಗಳೇ ಈ ತರದ್ದೇ ಎಲ್ಗೂ ಹೋಗಿ ನಿಲ್ಲಿಸ್ತಿದೆ. ದುರ್ಯೋಧನ ಆಗ್ಲೇ ತೋರಿಸ್ಕೊಟ್ಟ, ನನ್ನ ವಂಶದವ್ರಿಗಿಲ್ಲ, ಅವನ ವಂಶ ಇರಬಾರ್ದು. ನಿನಗೆ ಯೋಗ್ಯತೆ ಇಲ್ಲ ಕಣೋ, ನಿನ್ ಕರ್ಮಕ್ಕೆ ಕೊಟ್ಟಿಲ್ಲ ಕಣೋ, ಒಪ್ಕೊಳ್ಳಲ್ಲ. ನನ್ನ ಕರ್ಮ ಇಷ್ಟೇ, ನಾನು ಏನ್ ಪ್ರಯತ್ನ ಮಾಡಿದ್ರು ಇಷ್ಟೇ ಅಂದ್ರೆ ಕೆಲವರು ದೊಡ್ಡವ್ರು ಸುಮ್ಮನಾಗ್ಬಿಡ್ತಾರೆ. ಆಗ್ಲಿ ಬಿಡು, ಅವ್ನು ಬದುಕೊಳ್ಳಿ ಬಿಡು ಅಂತ ಇದಾರೆ. ಕೆಲವರು ಇರುವುದಿಲ್ಲ. ನೋಡಿ, ಆ ಅಶ್ವತ್ಥಾಮ ಸಾಯಿಸಿದ್ದು ಅದನ್ನ ಕೇಳ್ತಾರೆ ಜೈಮಿನಿ ಮಹರ್ಷಿಗಳು. ಅಂತ ಒಂದು ಧರ್ಮಾತ್ಮರ ಮಕ್ಕಳು ಅರ್ಧಾಯುಷ್ಯ, ಅಲ್ಪಾಯುಷ್ಯ, ಇನ್ನು ಪ್ರಾಪ್ತ ವಯಸ್ಕು ಕೂಡ ಬಂದಿಲ್ಲ. ಪ್ರಾಪ್ತ ವಯಸ್ಕು ಅಂದ್ರೆ 18 ದಾಟಿರ್ಬೇಕು. ಇಲ್ಲ ಅಂತ ಬೀಭತ್ಸ. ಅವ್ರಿಗೆ ಒಳ್ಳೇದು ಗೊತ್ತಿಲ್ಲ, ಕೆಟ್ಟದು ಗೊತ್ತಿಲ್ಲ. ಅದಕ್ಕೆ ಹೇಳ್ತೇವೆ, 16, 18 ಒಳಗಡೆ ಮಾಡಿದ ಮಕ್ಕಳ ತಪ್ಪನ್ನ ಜುವಿನಲಿ ಆಕ್ಟ್ ಅಲ್ಲಿ ತಗೋತಾರೆ. ಇಲ್ಲ, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಒಂದು ಜುವಿನಲಿ ಪ್ರಿಸನ್ ಅಂತಿದೆ. ದೊಡ್ಡ ಕಳ್ಳರ ಜೊತೆ, ದೊಡ್ಡ ಕದೀಮರ ಜೊತೆ, ಕೊಲೆಗಾರರ ಜೊತೆ ಇಡಲ್ಲ. ಗೊತ್ತಿಲ್ಲ, ಯಾವುದೋ ಉನ್ಮತ್ತ, ಉತ್ಪ್ರೇಕ್ಷೆ, ಏನೋ ಒಂದು ಇನ್ಫ್ಲೂಯೆನ್ಸ್ ಆಗಿ ಮಕ್ಕಳು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮಕ್ಕಳ ಮನಸ್ಸು ಅದು. ಅವತ್ತೇ ವೈದಿಕ ಹೇಳಿತ್ತು, ಇದನ್ನೇ ಇವತ್ತು ನಮ್ಮ ಸಂವಿಧಾನ ಮಾಡ್ತಿರೋದು. ಅದರಿಂದ ತಗೊಂಡ್ ಬಂದಿರೋದು. ನೆನ್ಪಿಟ್ಕೊಳ್ಳಿ, ನಮ್ಮ ಸಂವಿಧಾನ ನಮ್ಮ ವೇದಗಳಿಂದ, ನಮ್ಮ ಒಂದು ನಿಯಮಗಳು, ಆಚಾರ್ಯ ಸಂಪ್ರದಾಯ ಆಗಿನಿಂದ ಏನ್ ಮಾಡ್ಕೊಂಡ್ ಬಂದಿದ್ರು ಅದನ್ನ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರನ್ನು ತಗೊಂಡೋಗ್ಬಿಟ್ಟು ದೊಡ್ಡ ಜೈಲಲ್ಲಿ ಹಾಕೋಲ್ಲ. ಅಂಥದ್ದು ಈ ಮಕ್ಕಳಿಗೆ ಅಂತ ಒಂದು ಅರ್ಧಾಯುಷ್ಯ, ಅಲ್ಪಾಯುಷ್ಯ ಏನಕ್ಕಾಯ್ತು ಅಂದ್ರೆ ಅದಕ್ಕೊಂದು ಅದ್ಭುತವಾಗಿ ಹೇಳ್ತಾರೆ. ದೊಡ್ಡವರನ್ನ ನಿಂದಿಸಬಾರದು, ಅದಕ್ಕೆ ಈ ಶಾಪ ಆಯ್ತು, ದುರ್ಮರಣಕ್ಕೀಡಾಗುವಂತ ಜನ್ಮ ತಾಳಿಕೊಂಡು ಬಂದರು. ಇದನ್ನ ನನ್ನನ್ ಯಾಕೆ ಕೇಳ್ತೀಯ? ಅಲ್ಲೊಂದ್ 4 ಪಕ್ಷಿಗಳಿದ್ದಾವೆ, ಹೋಗಿ ಕೇಳು ಅಂತ. ನನಗಿಂತ ಆ ಪಕ್ಷಿಗಳು ಹೇಳ್ತವೆ, ನೀನ್ ಯಾಕೆ ನಿನ್ ಗುರುಗಳ ಹತ್ರ ಕಲ್ತಿರ್ಲಿಲ್ವಾ, ತಿಳ್ಕೊಂಡಿರ್ಲಿಲ್ವಾ ಅಂತೇಳಿ 3 ಅತಿ ಮುಖ್ಯ ಪ್ರಶ್ನೆಗಳು ಕೇಳಿದಾಗ ಅದರಲ್ಲಿ 3ನೇ ಪ್ರಶ್ನೆ ಇದೆ. ಅಲ್ಪ ಮರಣ ಈ ಅಂತ ಧರ್ಮವಂತರಿಗೂ ನೋಡಿ, ತುಂಬಾ ಜನ ಅಯ್ಯೋ ಗುರುಗಳೇ ನನ್ ಮಗ ಹೀಗಾಗ್ಬಿಟ್ಟ, ಗುರುಗಳೇ ನನ್ ಮಗ ಹೋಗ್ಬಿಟ್ಟ, ಗುರುಗಳೇ ನನ್ನ ಹೆಂಡತಿ, ಗುರುಗಳೇ ನನ್ನ ಗಂಡ, ಗುರುಗಳೇ ನನ್ನ ತಂದೆ. ಅಲ್ಪಾಯುಷ್ಯ ಅಂತ ಧರ್ಮವಂತರಿಗೂ ಬಿಡಲಿಲ್ಲ, ಆಯಸ್ಸಷ್ಟೇ ಇದ್ದಿತ್ತು. ಅದಕ್ಕೊಂದು ಶಾಪ ಪಡ್ಕೊಂಡ್ ಬಂದಿದ್ರು. ಆ ಶಾಪ ಜನ್ಮಕ್ಕೆ ಆ ಪಿತೃದೇವತೆಗಳಿಗೆ ಅಧೀನ ದೇವತೆಗಳು ಇವರು. ನಾವು ಏನು ಈ ಆತ್ಮಗಳು ಎಲ್ಲಿ ಹೋಗ್ಬೇಕು, ಹೇಗ್ಬೇಕು ಅನ್ನುವುದನ್ನ ಪಿತೃದೇವತೆಗಳು ನಿರ್ಧರಿಸಿದ್ರೆ, ಆ ಪಿತೃದೇವತೆಗಳ ಕಂಟ್ರೋಲ್ ಅನ್ನು ಮಾಡ್ತಿದ್ದವರು ಈ ಒಂದು ವಿಶ್ವ ದೇವತೆಗಳು ಅನ್ನತಕ್ಕಂಥದ್ದು. ಅದೊಂದು ದೊಡ್ಡ ಕತೆ. ಅದು ಸತ್ಯ ಹರಿಶ್ಚಂದ್ರ ಕತೆ ಕನೆಕ್ಟ್ ಆಗುತ್ತೆ, ಅಲ್ಲಿ ವಿಶ್ವಾಮಿತ್ರ ಕನೆಕ್ಟ್ ಆಗುತ್ತೆ, ಅಲ್ಲಿ ವಸಿಷ್ಠ ಕನೆಕ್ಟ್ ಆಗುತ್ತೆ, ಅವರಿಬ್ರು ಶಾಪಗ್ರಸ್ತರಾಗ್ತಾರೆ. ಅದೊಂದು ದೊಡ್ಡ ಕತೆ. ಇರ್ಲಿ, ಇನ್ನೊಂದ್ ದಿನ ಹೇಳ್ತಾನೆ. ಯಾಕೆ ಇದನ್ನ ಹೇಳ್ತಿದ್ದೇನೆ ಅಂದ್ರೆ, ಧರ್ಮವಂತರ ಸುದ್ದಿಗೆ ಹೋದ್ರೆ ವಿಶ್ವಾಮಿತ್ರ ಹೇಳೋದು, ಯೋಗ್ಯತೆ ಇಲ್ಲದವನು ನನ್ನ ಬಗ್ಗೆ ಮಾತನಾಡೋದ, ನನ್ನ ಸರಿತಪ್ಪುಗಳನ್ನು ಹೇಳುವಷ್ಟು ಜ್ಞಾನಿ ಆಗ್ಬಿಟ್ಯಾ, ಅಲ್ಪಾಯುಷ್ಯವಂತರಾಗಿ ನೀವು ದುರ್ಮರಣಕ್ಕೀಡಾಗಿ ಅಂತ ಶಾಪ ಕೊಡ್ತಾರೆ. ಆ 10 ವಿಶ್ವೇಶ್ವರ ದೇವತೆಗಳಲ್ಲಿ 5 ಜನ ಪ್ರಶ್ನೆ ಮಾಡಿದ್ದಕ್ಕೆ ಅವರೇ ಉಪಪಾಂಡವರಾಗಿ ಹುಟ್ಟಿ ದುರ್ಮರಣ. ಅಂದ್ರೆ ದೊಡ್ಡವ್ರ ಬಗ್ಗೆ ಮಾತನಾಡುವಾಗ ತುಂಬಾ ಪ್ರಜ್ಞೆ ಇರಬೇಕು. ಅದರಲ್ಲೂ ಆಚಾರ್ಯರು, ಧರ್ಮವಂತರು, ಜ್ಞಾನವಂತರು ಅನ್ನೋದಿದ್ದಾಗ ನೆನಪಿಟ್ಕೊಳ್ಳಿ, ತಿರುಗಿಸಿಕೊಡೋದು ಹೆಂಗಿರುತ್ತೆ ಗೊತ್ತಾ? ಹಗೀಗಲ್ಲ. ಯಾಕಂದ್ರೆ ವೃಷಭ ರಾಶಿಗೆ ಯಾವುದೋ ಒಂದು ಧರ್ಮವಂತರ ಸುದ್ದಿಗೆ ಹೋಗಿರ್ತೀರಿ, ಹುಡ್ಕೊಂಡ್ ಬಂದಿದ್ದಾನೆ ಗುರು. ನೀವ್ ಅನ್ಕೋಬಹುದು, ಶನಿ ಚೆನ್ನಾಗಿದ್ದಾನಲ್ವಾ ಗುರುಗಳೇ ಅಂತ. ಶನಿ ನೆನಪಿಟ್ಕೊಳ್ಳಿ 10ನೇ ಮನೆಯಲ್ಲಿ ಧ್ವಂಸಂ ಅಂತ ಕೂಡ ಹೇಳ್ತೇವೆ, ಸರ್ವನಾಶಂ ಕೂಡ. ನಾನು ನೋಡಿದ್ದಾನೆ. ಕಾಮರಾಜರ ಜಾತಕ, ಅವರಿಗೆ ಸತ್ತಾಗೇನೂ ಇರ್ಲಿಲ್ಲ, ಆ ಶವ ಸಂಸ್ಕಾರಕ್ಕೂ ದುಡ್ಡು ಇರ್ಲಿಲ್ಲ ಅನ್ನತಕ್ಕಂಥ ಒಂದು ಮಾತು. ದೇಶದ ಪ್ರಧಾನಮಂತ್ರಿ ಪಟ್ಟವೇ 1964 ಹುಡ್ಕೊಂಡ್ ಬಂದ್ರೆ ಹಿಂಗ್ ತಿರುಗ್ ಕೂಡ ನೋಡದಂತಹ ಒಬ್ಬ ವ್ಯಕ್ತಿ.
ಶನಿ 10ನೇ ಮನೆಯಲ್ಲಿ ಇದ್ದಾಗ ಕೊಡೋಷ್ಟು ಕೊಡ್ತಾನೆ, ತೀರಾ ತೆಗೆದು ಬಿಸಾಕಿರ್ತಕ್ಕಂಥದ್ದನ್ನ ನಾನು ನೋಡಿದ್ದಾನೆ. ಇದೇ ಕೂಡ ಅಂತ ವೃಷಭ ಲಗ್ನಕ್ಕೆ, ವೃಷಭ ರಾಶಿಗೆ 10ನೇ ಮನೇಲಿ ಶನಿ. ಅದ್ರಲ್ಲಿ ಇನ್ನೊಂದು ತಮಾಷೆ ಏನ್ ಗೊತ್ತಾ, ಗುರುಸಾರಕ್ಕೆ ಬದಲಾಗ್ತಾನೆ ಮಾರ್ಚ್ ನಂತರ ಶನಿ. ಆಗಿದೆ ಮುಸಲಮ್ಮ ಪಂಡಗ. ಜನವರಿ 1ರಿಂದ ಇದು ಬೇರೆ ಕತೆ. ಆದ್ರೆ ಗುರು ಬಂದ್ ನಿಮ್ ಮನೆಗೆ ಬಂದು ಕುತ್ಕೊಂಡ. ಕೃತಿಕಾ ನಕ್ಷತ್ರ, ಅಂಡು ಸುಡೋ ನಕ್ಷತ್ರ. ಇಬ್ರೇ ನಿಮ್ಮನ್ನ ಕಾಪಾಡೋದು, ರಾಹು ಕೇತುಗಳು. ಅವರೂ ಬದಲಾಗ್ತಾರೆ. ಕೇತು ಚಂದ್ರನ ನಕ್ಷತ್ರಕ್ಕೆ ಬಂದ್ಬಿಡ್ತಾನೆ, ನಿಮಗೆ ನೋವು ಕೊಡ್ಲಿಕ್ಕೆ, ಮಾನಸಿಕ ನೋವು. ಆಮೇಲೆ ಈ ರಾಹು ಶನಿ ನಕ್ಷತ್ರ, ಅವನೊಬ್ಬನು ಒಂಚೂರು. ಆದ್ರೆ ಶನಿ ಗುರುಸಾರದಲ್ಲಿದ್ದಾನಲ್ವಾ, ಸೊ ಶನಿಸಾರದಿಂದ ಹಿಂಗ್ ನೋಡ್ತಾನೆ. ಸೊ ಮೇ 1ಕ್ಕೆ ಗುರು ಬಂದ್ ಲಾಕ್ ಆಗ್ತಾನೆ. ಈಗ ಬೇರೆ 12ನೇ ಮನೆ. ಖಂಡಿತ ಯಾವುದಾದರೂ ತಪ್ಪು ಮಾಡಿದರೆ ದಂಡನೆಗೆ ರೆಡಿಯಾಗಿ, ಬೇಜಾರು ಮಾಡ್ಕೋಬೇಡಿ, ದಿಸ್ ಇಸ್ ಫ್ಯಾಕ್ಟ್. ಉಪ್ಪು ತಿಂದವ ನೀರು ಕುಡಿಯಬೇಕು. ಆಡಿದ ಮಾತು, ಮಾಡಿದ ಪಾಪ ಆಡದವ್ರ ಬಾಯಲ್ಲಿ ಅಂತಾರ ಅಲ್ಲ, ಕರ್ಕೊಂಡೋಗಿ ಜೈಲಲ್ಲೂ ಕುಂದಿರಿಸುತ್ತೆ. ಯಾವುದೋ ಕರ್ಮ ಬಂದ, ಯಾವುದೋ ಒಂದು ದೈವ ಬಂದು, ವೆರಿ ಕೇರ್ಫುಲ್. ಅಷ್ಟಮಾಧಿಪತಿ ಗುರು ಬಂದ್ರೆ ಸಾಲಗಳ ಹೆಚ್ಚಳ, ಕುಟುಂಬದಿಂದ ವಿರಹ, ಮನೆಯಿಂದ ದೂರ, ಕುಟುಂಬದವರಿಂದ ದೂರ, ತಂದೆಯೇ ನಿಮಗೆ ದೂರ, ತಾಯಿಯೇ ದೂರ. ನನಗೆ ಹತ್ತಿರದ ಒಂದು ಆತ್ಮೀಯ ಬಂಧು ಇನ್ನೂ ಶುರುನೇ ಆಗಿಲ್ಲ. ನೀವು ನಂಬಲ್ಲ, ಅವ್ರ ತಂದೆ ಹೇಳ್ಬಿಟ್ಟಿದ್ದಾರೆ, ಗೆಟ್ ಔಟ್ ಫ್ರಮ್ ಹೋಮ್ ಅಂದ್ಬಿಟ್ಟಿದ್ದಾರೆ ಮಗಳಿಗೆ. ಯಸ್ ಐ ಆಮ್ ಗೋಯಿಂಗ್ ಅಂದ್ಬಿಟ್ಟಿದೆ. ನಾನು ಗುರುಗಳು ಬೇಜಾರು ಮಾಡ್ಕೋತಿದ್ದೆ, ತೆಗೆದು ನೋಡಿದೆ. ಓಹೋ, ವೃಷಭದಲ್ಲಿ ಗುರು, ವೃಷಭ ಲಗ್ನ. ಸಾರ್ ನಿಮ್ ಮಗಳಿಗೆ ತೊಂದರೆ ಬರುತ್ತೆ ಈಗ. ಅದಕ್ಕೆ ಹೇಳ್ತಿರೋದು ಸರ್, ಮನೆಯಲ್ಲಿ ಕುತ್ಕೊಂಡು ಆಚಾರ್ಯರೇ ನಿಮಗ್ ಗೊತ್ತಿಲ್ಲ, ಮನೇಲಿ ಕುತ್ಕೊಂಡು ಅಂಡ ಹಾಕೊಂಡು ಏನಕ್ಕೂ ಕೇರ್ ಮಾಡ್ತಿಲ್ಲ, ದೊಡ್ಡವರು ಚಿಕ್ಕವರು ಅನ್ನೋದು ಇಲ್ಲವೇ ಇಲ್ಲ. ಶಿ ಇಸ್ ಮಿಸ್ಯೂಸಿಂಗ್ ದಿ ಸಿಸ್ಟಮ್, ಹಿ ಇಸ್ ಮಿಸ್ಯೂಸಿಂಗ್ ದಿ ಸಿಸ್ಟಮ್. ಅದಕ್ಕೆ ನಾನು ಸಿಸ್ಟಮ್ ನಲ್ಲೇ ಇರಬೇಡ, ಹೋಗಿ ಪಿಜಿಲಿ ಇತ್ಕೋ, ಹೋಗಿ ಪಿಜಿ ಬದುಕೆ ನಿಮ್ದು. ಒಂಥರ ಹೋಟೆಲ್ ಮೇ ಖಾನ ಛತ್ತರ್ ಮೇ ಸಾನ, ಮನೇನ ಆತರ ಮಾಡಿಟ್ಕೊಬಿಟ್ಟಿದ್ದಾರೆ. ಹೋಟೆಲ್ ಮೇ ಖಾನ, ಯಾವಾಗ್ಲೋ ಎಲ್ಲೋ ಏನೋ ತಿಂದ್ಕೊಂಡ್ ಬಾ, ಛತ್ತರ್ ಮೇ ಸೋನ, ಮನೆ ಏನೋ ಛತ್ರ ಆಗ್ಬಿಟ್ಟಿದೆ. ನೋಡಿ, ಗುರು ಮೂವ್ಮೆಂಟ್ಗೂ ಮೊದಲೇ ಡಿಸೆಂಬರ್ 31 ಡೆಡ್ ಲಾಕ್, ಎದ್ದೋಗ್ಬಿಡು ಅಂದ್ಬಿಟ್ಟಿದ್ರು. ನನ್ ಮುಂದ್ಗಡೆನೆ ಆ ಮಗು ನೋಡ್ಬೇಕು. ವಾಟ್ ಇಸ್ ದರ್, ವಾಟ್ ಯು ಡನ್. ಕೈಯಲ್ಲಿ ಒಂದು 20-21 ಸಾವಿರ ರೂಪಾಯಿ ಸಂಬಳ ಬರ್ತಿದ್ದೆ. ತಾಯಿಗೆ 21 ರೂಪಾಯಿ ಒಂದು ಅರಿಶಿನ ಗುಮ್ಮ ತಂದು ಕೊಟ್ಟಿಲ್ಲ. ಪುಣ್ಯಾತಗಿತ್ತಿ ಬೆಳೆಸಿ, ಓದಿಸಿ, ನಿಲ್ಲಿಸಿ, ಕಣ್ಣಲ್ಲಿ ನನಗ್ ನೀರು. ಯಪ್ಪ, ಮಕ್ಕಳು ಎಲ್ಲಿಗೆ ಬದಲಾಗಿಬಿಟ್ರು. ಈಗಿನ ಮಕ್ಕಳು ಇರ್ಲಿ, ನೋಡೋಣ, ಜಾತಕ ಇರ್ಲಿ ಗುರುಗಳೇ ಅಂತ ಹೇಳ್ಬಿಟ್ಟು ಹಾಕೊಂಡು ನೋಡ್ತೇನೆ ಅಲ್ಲೇ. ನನಗ್ ಗೊತ್ತಿದೆ ಬಿಡಿ ಗುರುಗಳೇ ಅಂತಾರೆ, ಕಣ್ಣಲ್ಲಿ ನೀರು ತುಂಬ್ಕೊಂಡು. ಈ ಮಗು ಎಲ್ಲೋ ಇದ್ದಿದ್ದ ಮಗು. ನಾನು ಹೇಳ್ದೆ, ಸಾರ್ ಈ ಮಗು ನಿಮ್ಮದಲ್ವಲ್ಲ, ಹೇಗೋ ಬಂದು ಸೇರಿರ್ಬೇಕು. ಈ ಮಗು ನಿಮಗೆ ಮಗು ತರ ನೋಡ್ಕೊಂಡಿದ್ದೀರಿ, ಮಗಳಿಗಿಂತ ಹೆಚ್ಚಾಗಿ ನೋಡಿದ್ದೀರಿ ಅಂದ್ರೆ. ಯಾರ ಮನೆಯಲ್ಲೋ ಬೆಳೆದ ಮಗು, ಯಾರಿಗೂ ಗೊತ್ತಿಲ್ಲ ಮಗು, ಕರ್ಕೊಂಡ್ ಬಂದ್ ಸಾಕಿದ್ದಕ್ಕೆ ಇವತ್ತು ಈ ಮಾತು ಮಗು ಅಂದ್ಬಿಟ್ಟು ಎದೆ ಹೊಡೆದೋಯ್ತು. ವೃಷಭಸ್ಥ ಗುರು, ಅಲ್ಲೊಂದು ಬುಧ ಶುಕ್ರನ ಸಾನ್ನಿಧ್ಯ, ತಂದೆಯಿಂದ ದೂರ, ಸೂರ್ಯ ನೀಚ ಅಲ್ಲಿ, ತಾಯಿ, ತಂದೆ, ಕುಟುಂಬ. ನೋಡಿ, ಗುರು ಚೆನ್ನಾಗಿರೋದ್ರಿಂದ ಅಷ್ಟಮಾಧಿಪತಿ ಹಾಗೂ ಲಾಭಾಧಿಪತಿ ನೆನ್ಪಿಟ್ಕೊಳ್ಳಿ. ಲಾಭನೂ ಕೊಡ್ತಾನೆ. ಕರ್ಕೊಂಡ್ ಬಂದ್ ತಟ್ಟೆಲಿ ಇಟ್ಕೊಂಡಿದ್ದಾರೆ, ತಟ್ಟೆನಲ್ಲಿ ಕಲ್ಲು ಹಾಕೋಬೇಕು. ಎಸ್, ಗುರು ಲಾಭಾಧಿಪತಿಯೂ ಕೂಡ ಯಾವುದೋ ರೂಪದಲ್ಲಿ ನಿಮಗೆ ಎರಡೂ ಉಂಟು, 50-50. ತುಂಬಾ ಕೆಟ್ಟಿದ್ರಿ ಒಳ್ಳೇದಾಗುತ್ತೆ, ತುಂಬಾ ಒಳ್ಳೇದಿತ್ತು ಅಲ್ಲೊಂದು ಕೆಟ್ಟದಾಗುತ್ತೆ. ಏನಾದ್ರೂ ಮಾಡಿದ್ರೆ ತಪ್ಪು, ಗುರುದ್ರೋಹ, ಪಿತೃದ್ರೋಹ, ಧರ್ಮದ್ರೋಹ, ದೇಶದ್ರೋಹ, ರಾಜದ್ರೋಹ, ಸಂಘದ್ರೋಹ, ಕುಟುಂಬದ್ರೋಹ, ವೃತ್ತಿದ್ರೋಹ, ಪುತ್ರದ್ರೋಹ, ಪಿತೃದ್ರೋಹ, ಒಂದು 16 ದ್ರೋಹಗಳಿದ್ದಾವೆ. ಅದು ಈಗ ಲಾಕ್ ಆಗುತ್ತೆ ಮಕ್ಕಳೇ, ಈಗ ಲಾಕ್ ಆಗುತ್ತೆ. ಅಷ್ಟಮಾಧಿಪತಿ ಗುರು ಬಂದ್ ಕೂತ್ರೆ ಮಾಡಿದ ಲಾಭ ಪುಣ್ಯ. ರಾವಣಾಸುರ ನೆನಪಿಟ್ಟುಕೊಳ್ಳಿ, ಆಗಲೇ ಹನುಮ ಪ್ರವೇಶ ಆಗೋದು. ಅಷ್ಟಮಾಧಿಪತಿಯ ಪ್ರಭಾವ. ಅವನು ಎಷ್ಟು ಬುದ್ಧಿವಂತ ಅಂದ್ರೆ, ಅವನ ಮಗನ ಜನ್ಮ ಆಗುವಾಗ ನಾಮಕರಣ ಹುಟ್ಟುವುದಕ್ಕೆ ಮೊದಲೇ ಗ್ರಹಗಳನ್ನ ಎಲ್ಲೆಲ್ಲಿ ಇಡಬೇಕು ಅಂತ ಇಳಿಸ್ಬಿಟ್ಟು ಜನ್ಮ ತೆಗೆಸ್ಕೊತಾನಾದರೂ 10ನೇ ಮನೆ ಧ್ವಂಸವೇ. ಆ ರೀತಿ ಲೆಕ್ಕಾಚಾರವಾಗಿ ಮಾಡ್ತಾನೆ. ಶನಿ ಇರೋ ಮನೆಗೆ ಬಲ, ಇಂದ್ರಜಿತ್ ಇದ್ದ ಮನೆಗೆ ಬಲ, ನೋಡೋ ಮನೆ ಧ್ವಂಸ. ತಂದೆ ಅಧಿಕಾರ, ಅಂತಸ್ತು, ಪದವಿ, ಅವಸಾನವೇ ತಂದಿಟ್ಟು ಬಿಟ್ಟ. ಅದನ್ನ ಗಮನಿಸ್ಲೇ ಇಲ್ಲ. ಉಚ್ಚ ಗ್ರಹಗಳು ಉಚ್ಚ ಸ್ಥಾನ ಅಷ್ಟೇ ನೋಡಲ್ಲ, ನೀಚ ಸ್ಥಾನವೂ ನೋಡ್ತವೆ. ನೆನ್ಪಿಟ್ಕೊಳ್ಳಿ, ಲಾಭವಷ್ಟೇ ಕೊಡಲ್ಲ. ಅದೇ ನೀವು ಧರ್ಮವಂತ ಕೆಲಸಗಳಲ್ಲಿ ಇದ್ದೀರಿ, ಪೌರೋಹಿತ್ಯ, ಆಚಾರ್ಯ, ಆಗಮ, ಡಾಕ್ಟರು, ಟೀಚರು, ಪ್ರೊಫೆಸರು, ಲೆಕ್ಚರರು, ಈ ತರದ್ದು ವೃತ್ತಿ
ವ್ಯವಹಾರಗಳಲ್ಲಿ ನಿಮ್ಮ ಧರ್ಮಕ್ಕೆ ಚಾಚೂ ತಪ್ಪದೆ ನೀತಿ ನಿಜಾಯಿತಿಯಿಂದ ಇದ್ರಿ ಅಂತ ಇಟ್ಕೊಳ್ಳಿ. ನನ್ನ ಪಾಲಿಗೆ 10,000ನೇ ಕೊಟ್ಟಿದ್ದು ಗುರುಗಳೇ, ಏನೋ ನಾನು ನಡೆಸಿದ್ದೇನೆ, ಖಂಡಿತ ಕಾಪಾಡ್ತಾನೆ ಗುರು. ಯಾಕಂದ್ರೆ ಲಾಭಾಧಿಪತಿ. ಧರ್ಮ ಮೀರಿ, ನ್ಯಾಯವೂ ಮೀರಿ, ಅನ್ಯಾಯದ ದುಡ್ಡು, ಅನ್ಯಾಯದ ಭಾವ, ಅನ್ಯಾಯದ ಲೆಕ್ಕಾಚಾರದ್ದೇನಾದ್ರೂ ಮಾಡಿದ್ರಿ ಅಂದ್ರೆ ಜೈಲು ಗ್ಯಾರಂಟಿ, ಇಲ್ಲ ದೇಶಾಂತರ ಗ್ಯಾರಂಟಿ, ಇಲ್ಲ ಮನೆ ಮಠ ಎಲ್ಲ ಕಳ್ಕೊಂಡು ಲಾಕ್ ಹಾಕೊಂಡು ಹೋಗ್ಬಿಡ್ಬೇಕು. ಅದ್ರಲ್ಲಿ ಏನಾದ್ರು ಗುರುದಶೆ ಇತ್ತು ಅಂದ್ರೆ ಬರೆದಿಟ್ಕೊಂಡ್ಬಿಡಿ. ವೃಷಭ ರಾಶಿಗೆ ಗುರುದಶೆ ಬ್ಯೂಟಿಫುಲ್. ಅದಂಗೇನೆ ಮೊದಲೇ ಪೆಟ್ಟಿನ ಮೇಲೆ ಒಂದ್ ಕುರು, ಗಾಯದ ಮೇಲೆ ಒಂದ್ ಕುರು, ಅದ್ರ ಮೇಲೆ ಒಂದ್ ಬರೆ, ಹಬ್ಬ ಮಾಡಿಸ್ಬಿಡ್ತಾನೆ. ಗುರುದಶೆಯೋ ನಿಮ್ ಜಾತಕದಲ್ಲಿ ಗುರು ನೀಚ ಆಗಿದ್ದ ಅಂತ ಇಟ್ಕೊಳ್ಳಿ, ವೃಷಭ ಲಗ್ನಕ್ಕೆ ಅಲ್ಲಾಡಿಸ್ಬಿಡ್ತಾನೆ. ಈಗೇನಾದ್ರು ಗುರುದಶೆ ಇದ್ರೆ ಅದ್ರ ಜೊತೆಲಿ ಕುಜದಶೆ, ಸೂರ್ಯದಶೆ, ರಾಮಚಂದ್ರ, ಚಂದ್ರದಶೆ, ಈ 4 ಜನ ನಿಮಗೆ ಚೆಕ್ಮೇಟ್ ಇಟ್ಬಿಡ್ತಾರೆ. ಸೂರ್ಯ, ಚಂದ್ರ, ಕುಜ, ಗುರುದಶೆಗಳೇನಾದ್ರೂ ನಡೆಯುತ್ತಾ ಇದ್ದು ವೃಷಭ ಲಗ್ನವಾಗಿದ್ದು ಇಲ್ಲ ವೃಷಭ ರಾಶಿಯಾಗಿದ್ದರೆ ತಟಸ್ಥರಾಗ್ಬೇಡಿ. ದೊಡ್ಡ ಕೆಲ್ಸಗಳು ಬೇಡ. ಬರೀ ನಿತ್ಯ ರಾಮ ಸ್ತೋತ್ರ, ನಿತ್ಯ ರಾಮ ರಕ್ಷಕ ಮಚ, ನಿತ್ಯ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮೇ ವರಾನನೆ. ನಿತ್ಯ ಯಾವುದಾದರೂ ಒಂದು ಸೇವೆ, ತುಳಸಿ ಪೂಜೆ, ತುಳಸಿ ಕಟ್ಟೆ ಹತ್ರ ದಯಮಾಡಿ ಒಂದು ಗಣದಿಗ್ಬಂಧ ತಂದಿಟ್ಬಿಡಿ. ಯಾವುದು ಕೆಟ್ಟದ್ ನೆಗೆಟಿವ್ಸ್ ಒಳಗಡೆ ಬರದೇ ಇರಲಿ. ಅಲ್ಲೊಂದು ಕಂಪಲ್ಸರಿ ಧೂಪಂ ದೀಪಂ ನೈವೇದ್ಯಂ, ಏನಾದ್ರೂ ಒಂದು ಅಚ್ಚು ಬೆಲ್ಲ. ಯಾರೋ ಬರ್ತಾರೆ ದೊಡ್ಡ ಕೆಲಸ ಅಂತಾರೆ, ಹೋಗ್ಬೇಡಿ. ಯಾರೋ ಒಂದು ಅಧರ್ಮ ಮನೆ, ನಾ ಹೇಳ್ದೆ ಒಂದ್ ತಾಯಿಗೆ, ನಿನ್ನ ಮಗ ಏನೇನ್ ಮಾಡಲ್ಲ ಹೇಳು ಅಂದ್ರೆ ಹೇಳ್ಬಾರ್ದು ಮಕ್ಕಳೇ. ಯಾರೋ ಸ್ನೇಹಿತ ಲಿಕ್ಕರ್ ತರೋದಂತೆ, ಇವನು ಡಬಲ್ ರೇಟ್ ಮಾಡ್ಕೊಳ್ಳೋದಂತೆ. 20ನೇ ವಯಸ್ಸಿಗೆ ರಾಮಚಂದ್ರ ಅವನು ಹಾಕೋ ಶೂಗಳು ಯಾವುದು 8-10 ಸಾವಿರಕ್ಕಿಂತ ಕೆಳಗಡೆ ಇಲ್ಲ. ನಾ ಹೇಳಿದೆ ನಿನ್ನ ಮಗ ಜೈಲು ಪೊಲೀಸು ಆಲ್ರೆಡಿ ಆಗಿದೆ ಗುರುಗಳೇ, ಎಲ್ಲಾ ಅಡ್ಡದಾರಿ ಸಂಪಾದನೆ ಆಗಿದೆ ಗುರುಗಳೇ, ಕೇಳಲ್ಲಮ್ಮ ಓದಲ್ಲಿ ಆಗಿದೆ ಗುರುಗಳೇ. ಆ ತಾಯಿ ಬಿಕ್ಕಿ ಅಳ್ತಿದ್ರೆ ನಾನು ಏನ್ ಹೇಳಲಿ? ದಶಾಭುಕ್ತಿಯು ಹಾಗೆ ಇದೆ, ಅವನ ಜಾತಕವೂ ಹಾಗೆ ಇದೆ, ಏನಾಗಬಹುದು ಯೋಚನೆ ಮಾಡಿ ನೋಡಿ. ಹೌದು, ಗ್ರಾಚಾರ್ ಆಕರ್ ಮಾರೇತೋ ಅಲ್ಲಾ ಖುದಾ ಕ್ಯಾ ಕರೆ ಅಂತಾರೆ. ಗ್ರಾಚಾರ ಆಕರ್ ಮಾರೇತೋ, ಯಾರು ಬಚಾವ್ ಮಾಡಕ್ಕಾಗಲ್ಲ. ಮೊದಲೇ ತಪ್ಪು ಮಾಡಿದಿರಿ, ಅರೆ ಹುಚ್ಚ ಮಾಡಿಸಿಟ್ಟು ಬಿಡುತ್ತೆ. ಇನ್ನೊಂದು ತಪ್ಪು ಮಾಡಿಸೋದು, ಇನ್ನೊಂದು ದಾರಿ ತಪ್ಪಿಸೋದು. ಏನಕ್ಕೆ ಹೇಳ್ತಿದ್ರೆ ಗುರು ಶುಕ್ರನ್ ಮನೆಯಲ್ಲಿ ತುಂಬಾ ಒಂಥರ ತಟಸ್ಥ ಆಗ್ಬಿಡ್ತಾನೆ, ಆಗೋದೇ ಇಲ್ಲ. ಶುಕ್ರಾಚಾರ್ಯರು ಬಂದು ಭೋಗಾಚಾರ್ಯರು. ಭೃಗು ನಾನೇ, ನಂದೇ, ನನ್ನ ಸ್ಟೇಟಸ್ಸು ಕನ್ಫರ್ಮ್. ನಿಮ್ ಚೈನ್ ಇಲ್ದೆ ಬ್ರೇಸ್ಲೆಟ್ ನಿಮ್ ನೋಡಿ, ನೀವು ಕೆಲವ್ರನ್ನ ನಾನು ನೋಡಿದೀನಿ, ಬೇಜಾರು ಮಾಡ್ಕೋಬೇಡಿ. ವೃಷಭ ರಾಶಿ ವೃಷಭ ಲಗ್ನ ಹಿಂಗ್ ಬಟನ್ ತೆಗೆದು ನಿಮ್ ಚೈನ್ಗಳು ತೋರ್ಸ್ಕೊಂಡು ಹಿಂಗ್ ಹಾಕೊಂಡು ಹವಾ ಕ್ರಿಯೇಟ್ ಮಾಡ್ತಕ್ಕಂಥವ್ರು. ಯಾವ ಬಂಗಾರ ರೀ? ಬರೋವಾಗ ನಾವು ಪುಟಗೋಸಿ ಕೂಡ ಇಟ್ಕೊಂಡು ಬಂದಿಲ್ಲ, ತೋರ್ಸ್ಕೊಳ್ಳೋದು ಅಣ್ಣನ ಮುಂದ್ಗಡೆನೆ, ತಮ್ಮನ ಮುಂದ್ಗಡೆನೆ, ಇನ್ನೊಂದು ಅಂತಕ್ಕಂಥದ್ದು ನೋಡಿದಾನೆ. ಆಮೇಲೆ ಇನ್ನೂ ಕೆಲವ್ರು ನೋಡ್ಬೇಕು, ಮಾಂಗಲ್ಯವನ್ನ ಮೇಲೆ ಹಾಕೊಳ್ತಕ್ಕಂಥದ್ದು, ಹಾಕೋ ಹಾಗೇ ಇಲ್ಲ, ಅದು ಫ್ಯಾಷನ್ ಅನ್ಕೋಬಿಟ್ಟಿದ್ದಾರೆ. ಖಂಡಿತ ನೀವು ನೆಮ್ಮದಿಯಾಗಿದ್ದೀರಾ ನೋಡಿ. ಶುಕ್ರಾಚಾರ್ಯರ ಪ್ರಭಾವ ಆಯ್ತು ಅಂದ್ರೆ ಎಲ್ಲ ತೋರಿಸ್ಕೊಳ್ಳೋ ಒಂದು ಭಾವ. ಯಾವುದನ್ನು ತೋರಿಸಬಾರ್ದು ಎಲ್ಲ ತೋರಿಸೋದು, ಯಾವುದನ್ನು ತೋರಿಸಬಾರದೋ, ಯಾವುದನ್ನು ಮಾಡಬಾರದೋ ಎಲ್ಲ ಮಾಡೋದು, ಅದೇ ಸರಿ ಅನ್ನೋದು. ಹೌದು, ಇವತ್ ನೋಡಿ ಶುಕ್ರನ ಭೋಗವೇ. ಗುರು ಇಲ್ಲಿ ಚೆಕ್ಮೇಟ್ ಆಗ್ತಿದ್ದಾಗೆ ಶುಕ್ರ ನೋಡಿ ಎಲ್ಲಿರ್ತಾನೆ ಅಂತ ನೀಟಾಗಿ ಬಂದ್ ಲಾಕ್ ಆಗಿರ್ತಾನೆ. ಬುದ್ಧಿ ಸ್ಥೀಮಿತ ಆಲೋಚನೆ ಇದೆಲ್ಲ ಕೆಡಿಸ್ತಕ್ಕಂಥದ್ದಾಗುತ್ತೆ. ಇಡೀ ವರ್ಷ ಹೇಳ್ತಾನೆ ಮಕ್ಕಳೇ, ವೆರಿ ಕೇರ್ಫುಲ್. ಇಡೀ ವರ್ಷ ಅಲ್ಲ, ನೆಕ್ಸ್ಟ್ ಇಯರ್ ಮೇವರೆಗೂ ಕೌಂಟರ್ ಯುವರ್ ಚಿಕನ್. ಯಾವುದೇ ದೊಡ್ಡ ಕಾರ್ಯ, ಆಧಾರ್ಮಿಕ ಕಾರ್ಯ ಯಾವತ್ತೋ ಮಾಡಿದ್ದು ಸರೆಂಡರ್ ಆಗ್ಬಿಡಿ. ತಪ್ಪು ಮಾಡಿದ್ದೀನಿ ಆಯ್ತು ಸರ್ ಅಂತ ಇಲ್ಲ, ಬೇರೆ ಲೆಕ್ಕಾಚಾರ ಮಕ್ಳು. ನಾ ಹೇಳ್ತೀನಲ್ವಾ, ಮನೆ ಮಠ ಬಿಟ್ಬಿಟ್ಟು ಓಡೋಗ್ಬಿಡ್ಬೇಕು, ಆ ತರ ಮಾಡಿಸ್ಬಿಡ್ತಾನೆ. ಎಲ್ಲಾದ್ರೂ ವೃದ್ಧಾಶ್ರಮ, ಅನಾಥಾಶ್ರಮ ಈ ತರ ಹೋಗ್ಬಿಡ್ಬೇಕು, ದೇಶಾಂತರ ಹೋಗ್ಬಿಡ್ಬೇಕು, ಈ ತರ ಮಾಡಿಸ್ತಾನೆ. ಮಾನಾಪಮಾನಗಳು ಮನೆ ಹುಡುಕಿ ಬರ್ತವೆ. ಟ್ಯಾಕ್ಸ್ ರೈಡು, ಇನ್ಕಮ್ ಟ್ಯಾಕ್ಸ್ ರೈಡು, ವ್ಯವಹಾರದ ರೈಡು, 1 2
ಗ್ಯಾರಂಟಿ ಹೇಳ್ತೀನಿ, ಮಿನಿಮಮ್ ಹೇಳ್ತಾನೆ, ನಿಮ್ ತಂದೆ ತಾಯಿಯೇ ನಿಮ್ಗೆ ಶತ್ರು ಆಗ್ಬಿಟ್ಟಿರ್ತಾರೆ. ವೃಷಭ ರಾಶಿ ಇಲ್ಲ ವೃಷಭ ಲಗ್ನದವ್ರು ನಿಮ್ ಮನೆ ಚೇಂಜ್ ಮಾಡ್ತೀರಿ, ಬರ್ದಿಟ್ಕೊಳ್ಳಿ. ಇಲ್ಲ ನಿಮ್ ತಂದೆ ತಾಯಿ, ಇಲ್ಲ ನಿಮ್ಮ ಮಿತ್ರ, ಆತ್ಮೀಯ ಮಿತ್ರ, ಆತ್ಮ ಬಂಧು, ಇವ್ರಿಗ ನಾನು ಸ್ಥಾನ ಕೊಟ್ಟೆ, ಇವ್ರಿಗ ನಾನು ಬದುಕು ಕೊಟ್ಟೆ, ಇವ್ರಿಗ ಜೀವನ ಕೊಟ್ಟೆ. ಈ 1.5 ವರ್ಷ ನರಕ ನಿಶ್ಚಿತ ವೃಷಭ ರಾಶಿಯವರಿಗೆ. ನೀವು ಕಟ್ಟಿದ ಮನೆಯೇ, ನೀವು ಕಟ್ಟಿದ ಗೋಪುರವೇ ಯಾರೋ ಬಂದು ಕಷ್ಟಪಟ್ಟು ಕಾಗೆ ಗೂಡು ಕಟ್ಟೋದು, ಈ ಬಂದು ಕೋಗಿಲೆ ಬಂದು ಮೊಟ್ಟೆ ಇಡೋದು ಆಗುತ್ತೆ. ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಕಟ್ಟೋದಲ್ದೆ ನಿಮ್ಮನ್ನ ಮನೆಯಿಂದ ತಳ್ತಾರೆ. ಮೊನ್ನೆ ಹೇಳಿದ್ನಲ್ವಾ, ಒಂದ್ ಮಗ 23-24 ವರ್ಷ ತಂದೆಗೆ ದುಡಿದು ಕೊಟ್ಟಿದ್ದಾನೆ. ಮಕ್ಳೇ ಮನೆ ಕಟ್ಕೊಂಡಿದ್ದಾನೆ, ಬಾಡಿಗೆ ಬರುವಂಗ್ ಮಾಡ್ಕೊಂಡಿದ್ದಾನೆ, 2ನೇ ಮದುವೆನೂ ಮಾಡ್ಕೊಂಡಿದ್ದಾನೆ. ತಂದೆ 2ನೇ ಹೆಂಡತಿ ಹೆಸರಲ್ಲೆಲ್ಲ ಮಾಡಿಟ್ಟಿದ್ದಾನೆ. ಧರ್ಮವ ಮಗನನ್ನ ನಡು ಬೀದಿಲ್ ಬಿಟ್ಬಿಟ್ಟಿದ್ದಾನೆ. ರಾಮ ಎಲ್ಲೂ ಇದ್ದಾನೆ, ದುರ್ಯೋಧನ ಎಲ್ಲೂ ಇಲ್ಲ, ಇಲ್ಲೇ ಇದ್ದಾನೆ. ಮಕ್ಕಳು ಛೇ, ಇದು ಒಂದ್ ಬದುಕೋ ಬದಲು ವಿಷ ನುಂಗಿ ಸತ್ತೋದ್ರೆ ಸಾಕು ಅಂತ ಅನ್ಸುತ್ತೆ. ಆ ಮಾತು ಪ್ರಚೋದನೆ ಮಾಡ್ತಿಲ್ಲ. ಮಗನಿಗೆ ಮೋಸ ಮಾಡಿ, ತಂದೆಗೆ ಮೋಸ ಮಾಡಿ, ಮಕ್ಕಳಿಗೆ ಮೋಸ ಮಾಡಿ, ಮಕ್ಕಳನ್ನ ಅವಮಾನಿಸಿ, ಏನೋ ಅವ್ರ ಮಟ್ಟಕ್ಕೆ ಏನೋ ಬದುಕು ಕಟ್ಕೋತಿದ್ದಾರೆ. ನಿಲ್ಲಬೇಕು ನಾವು ಆ ಸಮಯದಲ್ಲಿ. ಎಲ್ಲೋ ಅವ್ರ ಜವಾಬ್ದಾರಿ ತೆಗಿತಿಲ್ಲ ಅಂದ್ರೆ ಹೋಗ್ರ 1-6 ತಿಂಗಳು ಹೊರಗಡೆ ಕಳ್ಸೋಣ, ಅವ್ರ ಜವಾಬ್ದಾರಿ ಕಟ್ಕೊಂಡ್ಮೇಲೆ ಕರ್ಸ್ಕೊಳ್ಳೋಣ. ಹೌದು, ಅದ್ರಲ್ಲಿ ತಪ್ಪಿಲ್ಲ. ತಂದೆಯ ಶಿಕ್ಷೆ ಅದ್ರ ಹಿಂದ್ಗಡೆ ಒಂದೊಳ್ಳೆ ಮಾರ್ಗದರ್ಶನ ಇರುತ್ತೆ. ಏನೋ ಕಟ್ಟುವಾಗ ಬೈಕ್ ಕೊಡ್ಸಲ್ಲ ಕಾಣೋ, ಅವನಿಗೆ ಭಯ. ಬೈಕ್ ತಗೊಂಡ್ ಮೊದಲೇ ಮಂಗಾಟ, ಸಂಜೆ ಆದ್ರೆ ಬರ್ತಿಲ್ಲ. ಈಗ್ಲೇ ಸ್ನೇಹಿತರ ಬೈಕಲ್ಲಿ ಎಲ್ಲೋ ಸುತ್ತಕ್ ಹೋಗ್ತಿದ್ದೇನೆ, ಇನ್ನೊಂದು ಆಗ್ಬಿಟ್ರೆ, ಇನ್ನಷ್ಟು ಅಭ್ಯಾಸಗಳಿಗೆ ದಾಸನ ಆಗ್ಬಿಟ್ರೆ, ಡ್ರಿಂಕ್ ಅಂಡ್ ಡ್ರೈವ್ ತಗೊಂಡೋಗಿ ಎಲ್ಲೋ ಗುದ್ದಿ ಇನ್ನೊಂದು ಆಗ್ತಿರೋ ಕಥೆಗಳು ನೋಡ್ತಿಲ್ವಾ? ಅಲ್ಲೆಲ್ಲೋ ಕಕ್ಕುಲುತ್ತೆ. ಏನಕ್ಕೂ ಪಾಕೆಟ್ ಮನಿ ವಾರಕ್ಕೆ 5,000 ಬೇಕು, ತಿಂಗಳಿಗೆ 10,000 ಬೇಕು. ಏನಕ್ಕೆ ಪಾಕೆಟ್ ಮನಿ ಅಷ್ಟೊಂದು? ಈ 20-22 ವಯಸ್ಸಿಗೆ ಅಂತ ಒಂದ್ ಮನೇಲಿ ಊಟ ಕೊಡ್ತಿದ್ದಾರೆ, ಬಟ್ಟೆ ಕೊಡ್ತಿದ್ದಾರೆ, ಶೂ ಕೊಡ್ಸಿದ್ದಾರೆ, ಒಳ್ಳೆ ಕಾಲೇಜಿಗೆ ಸೇರ್ಸಿದ್ದಾರೆ, ಫೀಸ್ ಕಟ್ತಿದ್ದಾರೆ, ನಿಮ್ಗೆ ಏನ್ ಬೇಕು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲೋ ಒಂದು ಪೆಟ್ರೋಲ್ಗೋ ಏನಕ್ಕೋ ಒಂದು ಖರ್ಚು ತಿನ್ನೋ ವಯಸ್ಸು. ಎಸ್ ಇಟ್ ಈಸ್. ನನ್ ಮಗ ತಿಂತಾನೆ ಅಂದ್ರೆ ಸತ್ಯವಾಗ್ಲೂ ಹೇಳ್ತಾನೆ, ತಂದೆ ತಾಯಿ ನಾವೆಲ್ಲ ನಮ್ಮ ತಂದೆ ತಾಯಿಯ ಕಷ್ಟಾರ್ಜಿತದಿಂದ ಬೆಳೆದಿದ್ದೇವೆ. ತಂದಿಡ್ತಾರೆ, ಕೊಡ್ತಾರೆ, ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ದಟ್ಸ್ ನಥಿಂಗ್. ಈ ತರ ಮಾಡ್ತಿದ್ದಾರೆ. ಗುರು ದೋಷ ಆದ್ರೆ ಅದೇ ಲಾಭಾಧಿಪತಿ ಅಷ್ಟೇ ಅಲ್ಲ ಆತ, ಅಷ್ಟಮಾಧಿಪತಿ. ಅಂದ್ರೆ ಕರ್ಕೊಂಡ್ ಬಂದು ಲಾಭದ ಆಸೆ ತೋರಿಸಿ, ನಿಮ್ಗೆ ಆ ಲಾಭದ ಆಸೆ ಹತ್ತುತ್ತಿದ್ದಾಗಿ 10,000 ರೂಪಾಯಿ ನೋಡ್ತಿದ್ರಲ್ವಾ, ಈಗ ಬಾಚ್ಕೊಳ್ಳೋಣ ಕೊಣ, ಏನೋ ಬಾಚಿರ್ತೀರಿ, ಇಲ್ಲ ಬಾಚಿರ್ತಕ್ಕಂಥದ್ದು ವಾಪಸ್ ಬರುತ್ತೆ. ವೆರಿ ಕೇರ್ಫುಲ್. ಒಂದು ಕಡಿಮೆ ಎಂದರು ಪ್ರತಿ ಗುರುವಾರ ರಾಮರಾಲಯ, ಸಿದ್ಧಾರೂಢರ ಕ್ಷೇತ್ರ, ಗಣಗಾಪುರ ಕ್ಷೇತ್ರ, ಮಂತ್ರಾಲಯ ಕ್ಷೇತ್ರ, ದಕ್ಷಿಣಾಮೂರ್ತಿ ಕ್ಷೇತ್ರ, ಇದಕ್ಕೆ ಹೋಗಿ ಬರ್ತೀರಿ. ಕೈವಾರ ಕ್ಷೇತ್ರ, ಶ್ರೀಧರ ಸ್ವಾಮಿಗಳ ಕ್ಷೇತ್ರ ಹೋಗಿ ಬರ್ತೀರಿ. ಅಲ್ಲೊಂದು ರಾತ್ರಿ ಇದ್ದು ನಿಜ ಹೇಳ ಏನ್ ಮಾಡ್ಬೇಕು ಅಂತ, ವೃಷಭ ರಾಶಿಯವರು ಯಾವುದಾದರೂ ಪುಣ್ಯಕ್ಷೇತ್ರದಲ್ಲಿ ಭಿಕ್ಷೆ ಬೇಡಬೇಕು. ಸಾಮಾನ್ಯನಂತೆ ಬದುಕಿ ಅಲ್ಲಿ ಭಿಕ್ಷೆ ಬೇಡಬೇಕು. ಇದನ್ನ ಕೆಲವ್ರಿಗೆ ಹೇಳ್ಕೊಟ್ಟಿದ್ದಾರೆ, ಮಿರಾಕಲ್ಸ್ ನಡೆದಿದೆ, ನೀವು ನಂಬಲ್ಲ. ಈ ತರದೊಂದು ಸ್ಥಿತಿ ಬರುತ್ತೆ, ನಿನ್ನ ನಿಲ್ಲಿಸುತ್ತೆ, ಇದನ್ನ ಮಾಡು ಅಂತ ಮಾಡಿದ್ದಾರೆ, ಗೆದ್ದಿದ್ದಾರೆ. ಅಂದ್ರೆ ಅಲ್ಲೆಲ್ಲೋ ಆ ಪುಣ್ಯಕ್ಷೇತ್ರದಲ್ಲಿ ನಮ್ಮ ಬಿಗುಮಾನ ಬಿಂಕ ಎಲ್ಲ, ಯಾಕಂದ್ರೆ ಧರ್ಮ ದೇವತೆಯ ಉಲ್ಟಾ ಆಗ್ಬಿಡುತ್ತೆ ಅಂದ್ರೆ ಅಧರ್ಮ ದೇವತೆ ಬಂದು ಉಗ್ರ ಅವತಾರ ಆಗ್ಬಿಡುತ್ತೆ. ಹೌದು ಮಕ್ಳೇ, ಶನಿ ಬೇರೆ ನಿಮ್ಮ ವ್ಯಯಭಾವ ನೋಡ್ತಾನೆ, ಸುಖಭಾವ ನೋಡ್ತಾನೆ, ಆಮೇಲೆ ನಿಮ್ಮ ಸಪ್ತಮ ಸ್ಥಾನ ನೋಡ್ತಾನೆ ಅವನು, ಅದು ಬೇರೆ. ಆಮೇಲೆ ಗುರುಸಾರದಲ್ಲಿ ಬೇರೆ ನೋಡ್ತಾನೆ. ನನಗೆ ಅದೊಂದು ಭಯ. ಯಾಕಂದ್ರೆ ಬರೋದೇ ಕೃತಿಕಾ ನಕ್ಷತ್ರ ಸಾರ, ರೋಹಿಣಿ ನಕ್ಷತ್ರ ಸಾರ, ಮೃಗಶಿರಾ ನಕ್ಷತ್ರ ಸಾರ. ಗುರು ಅಷ್ಟಮಾಧಿಪತಿ ಅಷ್ಟೇ ಅಲ್ಲದೆ ನಿಮಗೆ ಸೂರ್ಯ, ಚಂದ್ರ, ಕುಜ, ಶತ್ರುಗಳು ಅಂತ ಹೇಳಿದ್ನಲ್ಲ, ಆ ಶತ್ರುಭಾವಗಳಲ್ಲೇ ಬರ್ತಿರೋದು ಗುರು. ತುಂಬಾ ಕೇರ್ಫುಲ್ ಇರಿ. ನಿಮ್ಮ ಧಾರ್ಮಿಕ ಒಳ್ಳೆ ಒಂದು ಕ್ಲಿನಿಕ್ ಇಟ್ಕೊಂಡಿದ್ದೀರಾ, ಹಾಸ್ಪಿಟಲ್ ಇಟ್ಕೊಂಡಿದ್ದೀರಾ, ಸ್ಕೂಲ್ ಇಟ್ಕೊಂಡಿದ್ದೀರಾ, ಎಜುಕೇಶನಲ್ ಸೊಸೈಟಿ ಇಟ್ಕೊಂಡಿದ್ದೀರಾ, ಧಾರ್ಮಿಕ ಬದ್ಧವಾಗಿ ನ್ಯಾಯಬದ್ಧವಾಗಿ ಅಲ್ಲೊಂದು ಲಾಭ ಬೇಕು. ಮಿತಿ ಮೀರಿದ ಏನೋ ಒಂದು ಭ್ರೂಣ ಹತ್ಯೆಯೋ ಬರುತ್ತೆ ಹುಡ್ಕೊಂಡು, ನಮ್ಮ ಆಸ್ಪತ್ರೆಗೆ ಹುಡ್ಕೊಂಡು ಬರುತ್ತೆ. ಬೇರೆ ಏನೋ ಒಂದು ಕಿಡ್ನಿ ರಾಕೆಟ್ಗಳು, ಆ ತರದ್ದು ಈ ತರದ್ದು ನೋಡಿ. ಗುರು ಅಲ್ಲಿ ಬರ್ತಾನಲ್ವಾ, ದೊಡ್ಡವ್ರದ್ದು ತುಂಬಾ ಕಥೆಗಳು ಹೊರಗಡೆ ಬರುತ್ತೆ. ಆಲ್ರೆಡಿ 40,000 ಕೋಟಿದ ಕಥೆಗಳೇನೋ ಹೇಳ್ತಿದ್ದಾರೆ. ನನ್ನ ಮುಟ್ ನೋಡಿ 40,000 ಕೋಟಿದ ಹಗರಣ ಏನೇನ್ ಮಾಡಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ದಾರೆ ಒಬ್ರು ದೊಡ್ಡ ಪುಣ್ಯಾತ್ಮ. ಇರೋವಾಗ ಹೇಳಿಲ್ಲ, ಹಿಟ್ ಅಂಡ್ ರನ್ ಕೇಸುಗಳು ಏನೇನೋ ಮಾಡ್ತಿದ್ದಾರೆ.
ಆಗ್ಲೇ ತಂದು ಅದನ್ನ ಏನ್ ಹೇಳೋದು, ಇಟ್ಬಿಡಿ ನ್ಯಾಯಾಧೀಶರ ಹತ್ರ ಹೋಗಿ ರಿಟ್ ಪಿಟಿಷನ್ ಹಾಕ್ಬಿಡಿ, ಕೊಟ್ಟುಬಿಡಿ. ಅದನ್ನ ಯಾಕೆ ಸ್ಟೇಟ್ಮೆಂಟ್ ಕೊಡೋದು? ಮಾಡೋದಾದ್ರೆ ಮಾಡಿ, ಸುಮ್ನೆ ಈ ತರ ಎಲ್ಲ ಮಾತಾಡೋದೆಲ್ಲ ಬೇಡ, ಅಷ್ಟೇ ಹೇಳೋದು. ನೋಡಿ, ಅದ್ಯಾರೋ ಪಕ್ಕದ ಸ್ಟೇಟ್ ಅದು ಪುಣ್ಯಾತ್ಮ ನಾನೇ CM ಆಗ್ತೀನಿ ಅಂತ ಒಂದು 20ಕ್ಕೂ ಮೀರಿ ಲ್ಯಾಂಡ್ ಕ್ರೂಸರ್ ಗಾಡಿಗಳನ್ನ ತಗೊಬಂದು ಇಟ್ಕೊಂಡಿದ್ದಾನಂತೆ ರೆಡಿ ಮಾಡಿ. ಅದು ಎಲ್ಲ ಬುಲೆಟ್ ಪ್ರೂಫ್. ಪುಣ್ಯಾತ್ಮ ಎಲ್ಲಿ ಬಂದ? ಎಷ್ಟು? ಒಂದೊಂದು ಕಾರ್ಗೂ 3 ಇಂದ 4 ಕೋಟಿ. ಲ್ಯಾಂಡ್ ಕ್ರೂಸರ್ ಏನ್ ಕಡಿಮೆ ಅನ್ಕೋಬೇಡಿ. ಬುಲೆಟ್ ಪ್ರೂಫ್ ಅಂದ್ರೆ ಅದಕ್ಕೆ ಬೇರೆ ಇನ್ನೆಷ್ಟು ಖರ್ಚು? ಒಂದ್ 4-5 ಕೋಟಿ. 22 ಅಂತ ಹೇಳೋದಂದ್ರೆ ಯಾರ ದುಡ್ಡು ಯಾರು ತಗೊಂಡ್ಬರ್ಬೇಕು? ಈಗ ಹೇಳಿ, ಅವ್ರ ಆಸ್ತಿನ ಆಕ್ಷನ್ ಹಾಕ್ಬಿಟ್ಟು ತಗೊಂಡ್ಬರ್ಬೇಕು ತಾನೆ, ಕಟ್ಟಬೇಕು ತಾನೆ ಗೌರ್ಮೆಂಟ್ಗೆ. ನಾನೇ CM ಆಗಿ ಮತ್ತೆ ಬರ್ತೇನೆ ಅಂತ ಗುರುದೋಷಗಳು ನೋಡಿ ಏನೇನೋ ಹೊರಗಡೆ ಬರ್ತಾರೆ. ಒಂದು ಖುಷಿ ಏನಂದ್ರೆ ವೃಷಭಕ್ಕೆ ಗುರು ಬರ್ತಿರತಕ್ಕಂಥದ್ದು ಒಂದು ವಿಶೇಷವಾಗಿ ರಾಮಲಲ್ಲಾ ಪ್ರತಿಷ್ಠಾಪನ. ಆ ದೇವ ಗುರು ಎಷ್ಟೋ ವರ್ಷಗಳ ಕನಸು ನಮ್ಮದೊಂದು ನಿಜ ಆಗ್ತಿದೆ, ಒಂದು ದೈವಿಕ ಕ್ಷೇತ್ರ ಅನ್ನತಕ್ಕಂಥದ್ದು. ಅದರಿಂದ ದಯಮಾಡಿ ರಾಮರ ಪೂಜೆ, ಗಣಪತಿಯ ಪೂಜೆ, ಇಡುಗುಂಜಿ, ಸೌತಡ್ಕ ಗಣಪತಿ, ನಮ್ಮ ದೊಡ್ಡ ಗಣಪತಿ, ನಮ್ಮ ಒಂದು ಕುರುಡುಮಲೆ ಗಣಪತಿ, ಕಾಣಿಪಾಕಂ ಗಣಪತಿ, ಎಲ್ಲೆಲ್ಲೆಲ್ಲ ಗಣಪತಿ ಕ್ಷೇತ್ರಗಳಿದ್ದಾವೋ ಆದಾಗೆಲ್ಲ ಹೋಗ್ತೀರಿ. ಹೋಗ್ಬಿಟ್ಟು ಒಂದು ಪುಟ್ಟ ಸೇವೆ, ಒಂದು ಶಲ್ಯ, ಪಂಚೆ, ಸಿಹಿ, ಹಣ್ಣು ಕೊಟ್ಟು ಬರತಕ್ಕಂಥದ್ದು. ಮನೆ ಮುಂದುಗಡೆ ತುಳಸಿ ಅಂದ್ರೆ ರಾಮರಿಗೆ ತುಂಬಾ ಇಷ್ಟ. ವಿಷ್ಣುವಿಗೆ ಮಹಾ ಇಷ್ಟ. ವಿಷ್ಣುವಿನ ಮನೆ ಎಲ್ಲಿ ರಾಮ ಬಂದು ಕೂತು ಬಿಟ್ಟಿದ್ದಾನೆ. ಆ ಶುಕ್ರಾಚಾರ್ಯರ ಮನೆಯಲ್ಲಿ ಒಂಥರ ಕುಡಿತದ ಭೋಗದ ಆ ತರದ ಮನೆಯಲ್ಲಿ ಬಂದು ಕುಳಿತಿರೋದ್ರಿಂದ ದಯಮಾಡಿ ಹೇಳ್ತಿದ್ದಾನೆ, ಅಲ್ಲೊಂದು ಗಣದಿಗ್ ಬಂದ ತಂದಿಟ್ಬಿಡಿ. ಇಟ್ಟುಬಿಟ್ಟು ನಿತ್ಯ ಧೂಪ ದೀಪ ಬೆಳಗ್ಗೆ ಸಂಜೆ ಆಗ್ತಾ ಇರ್ಬೇಕು. ಏನ್ ಮಾಡ್ತಿದ್ದೀರಾ? ಯಾಕಂದ್ರೆ ಅಜ್ಞಾನವೇ ಅಜ್ಞಾನದ ಹತ್ರ ಕೂತ್ಕೊಂಡಿದೆ. ಜ್ಞಾನವೇ ಅಜ್ಞಾನಿಗಳ ಜೊತೆ ಇಲ್ಲ. ಯಾವತ್ತೋ ಮಾಡಿದ ಅಜ್ಞಾನದ ಕಾರ್ಯ ಇವತ್ತು ಉಕ್ಕಿ ಹೊರಗಡೆ ಬರುತ್ತೆ. ನೋಡಿ, ಈಗ ಯಾರ್ದೋ ಎಷ್ಟೋ ದಿನದ್ದು, ತಿಂಗಳದ್ದು, ವರ್ಷದ್ದು ಡ್ರಗ್ಸ್ ತಗೊಂಡಿದ್ದು, ಇನ್ನೊಂದು ತಗೊಂಡಿದ್ದು, ಆತಂದು ಆಕೆ ರಿಲೀಸ್ ಮಾಡ್ತಾಳೆ, ಈತಂದು ಒಬ್ಬ ಸ್ಪೋರ್ಟ್ಸ್ ಪರ್ಸನ್ದು ಈತನು ರಿಲೀಸ್ ಮಾಡಿಬಿಟ್ಟಿದ್ದಾನೆ. ಡ್ರಗ್ಸ್ ಎಲ್ಲಿಂದ ಬಂತು ಅಂತ ಪೊಲೀಸಿಗೆ ಕೇಳ್ತಿದ್ದಾರೆ, ಉತ್ತರ ಕೊಡಿ ಇಬ್ರು. ಅವ್ನ್ ಡ್ರಗ್ಸ್ ಹೊಡಿತಿದ್ದ ಅಂತ ನೀನ್ ನೋಡ್ಬೇತಾನೆ, ನೀನ್ ಯಾಕಮ್ಮ ಕಂಪ್ಲೇಂಟ್ ಕೊಡ್ಲಿಲ್ಲ, ನಮ್ಗೆ ಇನ್ಫಾರ್ಮ್ ಮಾಡ್ಲಿಲ್ಲ. ಈಗ ಇವನು ಕೊಟ್ಬಿಟ್ಟಿದ್ದಾನೆ, ಅವಳಿಗೆ ಡ್ರಗ್ಸ್, ಮಾದಕ ವ್ಯಸನಿ, ಅವಳ ಕಾಟ ತಡಿಲಾರ್ದೆ ಅವಳಿಗೆ ಡ್ರಗ್ಸ್ ಯಾವಾಗ್ಲೂ ಬೇಕು, ಅದಕ್ಕೆ ನೀ ಇದನ್ನೆಲ್ಲ ಬಿಟ್ಬಿಡು, ನಾನು ಮದುವೆ ಆಗ್ತೀನಿ, ಅದಾಗ್ತೀನಿ, ಇದಾಗ್ತೀನಿ ಅಂತ ಏನೋ ಹೇಳ್ತಿದ್ದ. ಅದೊಂದು ಕಥೆಗಳು ಇರ್ಲಿ. ಇರೋವರೆಗೂ ನಚ್ಚಿತೆ ನಜರಾನ, ನಚ್ಚకపోతే ಜುರ್ಮಾನ, ತಗ್ಗೋ ಹಾಕೋ. ಈಗ ಚೆನ್ನಾಗಿ ಇರೋವರೆಗೂ ಇಬ್ರಿಗೂ ಆನಂದ. ಈಗ ಚೆನ್ನಾಗಿಲ್ಲ ಅಲ್ವಾ, ಯಾರಾದ್ರೂ ಒಬ್ರು ಬಿಟ್ಬಿಟ್ಟು ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ನಚ್ಚకపోతే ಜುರ್ಮಾನ ಹಾಕು, ಅವನ ಮೇಲೆ ಹಾಕು, ಇವಳ ಮೇಲೆ ತಗ್ಗೋ, ಇಲ್ದಿದ್ದೆಲ್ಲ. ವೃಷಭಂ ಆ ತರದ. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಅಲ್ಲೊಂದು ಏನೋ ಒಂದು ಯಾರೋ ನಿಮ್ಮ ಮೇಲೆ ಕುತಂತ್ರ ಮಾಡ್ಬೋದು. ನೀವು ಮಾಡಿದ ಕುತಂತ್ರ ರಿವರ್ಸ್ ಆಗಿ ಬರಬಹುದು. ವೆರಿ ಕೇರ್ಫುಲ್. ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ತುಂಬಾ ಸಂಕಟ ಅನ್ಸಿರುತ್ತಲ್ವಾ ಮಕ್ಳೇ? ನೋಡಿ, ಕೆಲವೊಂದು ಸಮಯ ನಮಗೆ ಕೆಟ್ಟ ಸಮಯ ಬರಬೇಕು. ನಮ್ಮ ಕಷ್ಟ ಕಾಲಕ್ಕೆ ಯಾರು ನಿಲ್ತಾರೆ, ಇವನು ದೋಸ್ತಾನ ಅಂತ ಗೊತ್ತಾಗ್ಲಿಕ್ಕೆ ತುಂಬಾ ಪ್ರಾಣ ಮಿತ್ರ ಕೂಡ ಪ್ರಾಣ ತೆಗೆಯೋ ಕೆಲ್ಸಕ್ಕೆ ಇಟ್ಬಿಡ್ತಾನೆ. ನನ್ ಗುರುಗಳಿಗಾಗಿದೆ, ನಿಂತು ಮದುವೆ ಮಾಡಿಸಿದ್ದಾರೆ, ಯೋಗ್ಯತೆ ಇಲ್ಲ. ನಿಜವಾಗ್ಲೂ ನಾನು ನೋಡಿದಾನೆ. ಎಲ್ಲೋ ಒಂದು ಬೀದಿ ನಾಯಿ ಜೀವನ, ಒಂದು ಕೇಳೋರಿಲ್ಲ, ಹೇಳೋರಿಲ್ಲ, ನೋಡೋರಿಲ್ಲ, 4 ಜನ ಒಳ್ಳೆ ವ್ಯಕ್ತಿಗಳಿಲ್ಲ, ಕುಟುಂಬ ಇಲ್ಲ, ಅಪ್ಪ ದಿವಾಳಿ, ಅಮ್ಮ ದಿವಾಳಿ. ನಿಂತು ಮದುವೆ, ಬಂಧುತ್ವ, ಬಾಂಧವ್ಯ, ಹೆಣ್ಣು ಕೊಡೋರಿಲ್ಲ. ತಾನು ನಿಂತು ದಾರೆ ಎರೆದು ಏನೇನು ಮಾಡಿಲ್ಲ ಹೇಳಿ. ಆ ಧರ್ಮದ್ರೋಹಿ, ಕುಟುಂಬದ್ರೋಹಿ ಹೇಳಬಾರದು. ಅಂತ ಒಂದು ಹೊಲಸು ಕೆಲಸ ಮಾಡಿಟ್ಟಿರ್ತಕ್ಕಂಥದ್ದು ನಾನು ನೋಡಿದ್ದೇನೆ.
ಯಾಕೆ ಹೇಳಿದೆ ಅಂದ್ರೆ ನಾ ಹೇಳ್ತಲೇ ಇದ್ದೆ, ಗುರುಗಳೇ, ಒನ್ಸ್ ಎ ಚೀಟರ್ ಇಸ್ ಅನ್ ಆಲ್ವೇಸ್ ಎ ಚೀಟರ್. ಅವನ ವಕ್ರ ಗುರು, ನೀಚ ಗುರು, ತಾಯಿಯನ್ನೇ ಹೊರಗಡೆ ಇಟ್ಟವನವನು, ತಾಯಿಯನ್ನೇ. ಮಿತ್ರದ್ರೋಹಿ ಅವನು, ಮಿತ್ರನ ಮೋಸ ಮಾಡಿದವನವನು. ಅದು ಬಿಡಿ, ಪತ್ನಿ ದ್ರೋಹಿ, ಪತ್ನಿಗೆ ಹೇಳದೆಯೇ ಎಡವಟ್ಟು ಒಂದು ಕೆಲಸ ಮಾಡಿ ಇಟ್ಕೊಂಡಿದ್ದಾನೆ. ಅದನ್ನು ನೀವು ನನ್ಗೆ ಹೇಳಿದ್ದೀರಿ. ಪತ್ನಿಗೆ ಸುಳ್ಳು ಹೇಳ್ಕೊಂಡು ನಿತ್ಯ ಅಂತವನ್ ಕರೆದು ಮತ್ತೆ ಬದುಕು. ಏನ್ ಮಾಡ್ತಿದ್ದೀರಿ ಗುರುಗಳೇ? ಇವತ್ತು ಅವ್ರ ಕಣ್ಣೀರ್ ಹಾಕ್ತಾ ಏನ್ ಹೇಳಿದ್ರು ಗೊತ್ತಾ? ಅವನಿಗೆ ಇನ್ನೊಂದು ದೊಡ್ಡದೊಂದು ವ್ಯವಸ್ಥೆ ಮಾಡಿಟ್ಟಿದ್ನು ಅದೃಷ್ಟಕ್ಕೆ. ಅದನ್ನೆಲ್ಲ ದಾನಪತ್ರ ಮಾಡಿಟ್ಟಿದ್ದೆ, ರೆಡಿ ಮಾಡಿಟ್ಟಿದ್ದೆ, ಜಾಸ್ತಿ ದಿನ ಬೇಡ, ಅವ್ನಿಗೊಂದು ಕೊಟ್ಬಿಟ್ಟು ಕಳಿಸ್ಬಿಡೋಣ ಅಂತ ಅವನಾಗ್ ಮಾಡಿ ಹೊರಗಡೆ ಹೋಗ್ಬಿಟ್ಟ ಕಣ ಅಂತ ನಾನು ಹೇಳಿದೆ. ಒಳ್ಳೇದಾಯ್ತು ಗುರುಗಳೇ. ಯಾಕಂದ್ರೆ ಕಡಿಮೆ ಅಂದ್ರೂ ₹1 ಕೋಟಿ ಒಂದು ವ್ಯವಸ್ಥೆ ಮಾಡಿಟ್ಬಿಟ್ಟಿದ್ರು, ಒಂದ್ ಜಾಗ, ಒಂದ್ ಮನೆ ಇರ್ಲಿಕ್ಕೆ. ಒಂದ್ ಮನೆ ಇಲ್ವಲ್ಲ, ಇದಾನಲ್ವಾ ಅಂತ ನೋಡಿದ್ರೆ ಬೆನ್ನುಗ್ ಚೂರಿ ಎಲ್ಲ ಹೃದಯಕ್ ಚೂರಿ ಮನೆಗೆ ಗಂಡ ಹೆಂಡತಿಗೆ ತಂದಿಟ್ಬಿಟ್ಟಿದ್ದಾನೆ. ತಾಯಿ ಮಾತೃ ಸಮಾನಳಾದವಳ ಇದ್ರ ಬಗ್ಗೆ, ಆ ತಂದೆ ಅನ್ನ ತಿಂದು ಅವರ ಬಗ್ಗೆ ರಾಮಚಂದ್ರ. ಒಳ್ಳೇದಾಯ್ತು ಕಣೋ, ನನ್ಗೆ ಕೆಟ್ಟದ್ದಾಗಿತ್ತು. ಆಫ್ಟರ್ ಆಲ್ ಚಿಲ್ರೆ ಅದಲ್ಲ, ಬೇಜಾರು. ಇವನು ನಂಬಿ ಇಷ್ಟು ದೊಡ್ಡದೊಂದು ಏನೋ ಒಂದು ಮಾಡೋಣ, ಇನ್ನೊಂದು ಅಂತ ಅನ್ಕೊಂಡಿದ್ದೆ. ಕೆಟ್ಟ ಸಮಯ ಬರಬೇಕು ಮಕ್ಕಳೇ. ಯಾರು ನಿಮ್ ಜೊತೆ ನಿಲ್ತಾರೆ, ಯಾರು ಒಳ್ಳೆಯವರು, ಯಾರು ಕೆಟ್ಟವರು. ಹೌದು, ಬೇಜಾರು ಮಾಡ್ಕೋಬೇಡಿ, ಸಮಯ ಬರಬೇಕು. ಟಫ್ ಟೈಮ್ ಹ್ಯಾಸ್ ಟು ಕಮ್. ಹನುಮರಿಗೆ ಬಿಡ್ಲಿಲ್ಲ, ರಾಮನಿಗೆ ಬಿಡ್ಲಿಲ್ಲ, ಕೃಷ್ಣನಿಗೆ ಬಿಡ್ಲಿಲ್ಲ, ಪರಶುರಾಮನಿಗೆ ಬಿಡ್ಲಿಲ್ಲ, ಯಾರಿಗ್ ಬಿಡ್ಲಿಲ್ಲ. ನಮಗೂ ಬರಬೇಕು. ತುಂಬಾ ಜನ ಕೆಟ್ಟದು ಅಂದ್ರೆ ಭಯ ಪಡ್ತಾರಲ್ಲ, ಅದು ಕೆಟ್ಟದ್ದಲ್ಲ. ನಿಮ್ಮನ್ನ ನೀವು ಶುಭ್ರ, ನಿಮ್ಗೆ ಗೊತ್ತಿಲ್ಲದೆ ಒಂದು ಪೊರೆನ ಅಂಟ್ಕೊಂಡು ಕೂತು ಬಿಟ್ಟಿದ್ರಿ. ಇವನ್ ಒಳ್ಳೆಯವನು, ಇವನ್ ನಮ್ಮವನು, ನಮ್ಮ ಗುರು, ನಮ್ಮ ಮಗ, ನಮ್ಮಪ್ಪ, ನಮ್ಮಮ್ಮ, ನಮ್ ಬಂಧು ಅಂತ ಹಿಂಗ ಹಾಕೊಂಡಿದ್ರಿ. ಕೆಟ್ಟ ಸಮಯ ಬರಬೇಕು ಮಕ್ಕಳೇ. ಆ ಪೊರೆ ಕಳ್ಸುತ್ತೆ. ಅಪ್ಪ, ನಿಜ ಸ್ವರೂಪಗಳು ಹೊರಗಡೆ ಬರುತ್ತೆ. ಮಗನ, ತಂದೆನ, ಹೆಂಡತಿನ, ನಕ್ಷತೆ ನಗರಾನ. ನೀವು ಹೆಂಡತಿಗೆ ನೆಕ್ಲೆಸ್ ತಂದು ಕೊಟ್ಟು ಬ್ಯೂಟಿಫುಲ್. ಹೆಂಡತಿ ಪಕ್ಕದಲ್ಲಿ ಮಲಗಿದಾಗ ಮಾತ್ರ ಸುಖ ಕೊಟ್ಟು ಬ್ಯೂಟಿಫುಲ್. ಮಾಡಿದ್ದೆಲ್ಲ ಹೇಳಿದ್ದೆಲ್ಲ ಮಾಡಿದ್ರೆ ಬ್ಯೂಟಿಫುಲ್. ಮಕ್ಕಳು ಎಲ್ಲ ಅವಳಿಷ್ಟು ಮದುವೆ ಮಾಡ್ಕೊತಿದ್ದಾಳೆ, ನಚ್ಚಕಪದ ಜುರ್ಮಾನ ಗಿಡ. ಇದು ಆಗ್ತಿರೋದು. ಅದರಿಂದ ಗುರು ಈ ತರ ಬಂದು ಕೂತಿದ್ದಾನೆ ಗುರುಗಳೇ, ನಿಜವೇ ಜಾಗ್ರತೆ. ಅಧರ್ಮದ ಕೆಲಸ, ಅಧರ್ಮದ ವ್ಯಕ್ತಿಗಳು, ಯಾವುದೋ ಒಂದು ಎಡವಟ್ಟು ಕೆಲಸಗಳು, ಎಡವಟ್ಟು ಬೇಡ. ನಿಮಗೆ ಗೊತ್ತಿರುವುದು ಕೇಳಿ ಮಾಡಿ. ಬುದ್ಧಿಕಾರಕ ಚೆನ್ನಾಗಿರ್ತಾನೆ. ಹೌದು, ರಾಹು ಬುಧಂಚಾರ ಆಮೇಲೆ ಶನಿಸಾರಕ್ಕೆ ಬರೋದ್ರಿಂದ ಹೇಗಾದ್ರೂ ಒಂದು ಅಲ್ಪ ಲಾಭ, ಅಲ್ಪಧನ ಈ ತರದ್ ಮಾಡಿಸ್ತಾನೆ, ಇಲ್ಲ ಅಂತಲ್ಲ. ಆದರೆ ಕೇಳಿ ಮಾಡಿ, ನಿಧಾನ ಮಾಡಿ, ಸಮಯ ತಗೊಳ್ಳಿ. ಲೋನ್ಸ್ ಅಂತೂ ಹೋಗ್ಲೇಬೇಡಿ. ಲೋನ್ ತಗೊಂಡಿದ್ರೆ ರೈಟ್ ಟೈಮ್ ಕಟ್ಬಿಡಿ, ಇಲ್ಲ ಸೀಸ್ ಆಗೋದು ಗ್ಯಾರಂಟಿ. ಚೀಟ್ ಮಾಡೋದು, ಇನ್ನೊಂದು ಅಡ್ಡದಾರಿ, ಅಡ್ಡ ಸಂಪಾದನೆ, ಪೊಲೀಸ್ ಮೆಟ್ಲು, ಕೋರ್ಟ್ ಮೆಟ್ಲು, ಜೈಲ್ ಮೆಟ್ಲು, ಈ ತರದ್ ಏನೋ ಒಂದು ₹10 ಆಸೆಗೆ ಬೀಳಕ್ ಹೋಗಿ 10 ಲಕ್ಷ ಪೆನಾಲ್ಟಿ ಕಟ್ಬಿಡ್ತೀರಿ. ಇಲ್ಲ ಯಾರಾದ್ರೂ ಸರಿಯಾದ ಮದ್ದಾನೆ ಸಿಕ್ಕದೆ ಹೊಸ್ಕಾಕ್ಬಿಡುತ್ತೆ. ಹುಷಾರಾಗಿರಿ ವೃಷಭ ರಾಶಿ. ನೀವೆಷ್ಟು ದೊಡ್ಡ ಆನೆ ಆಗಿದ್ರಿ ಇವಾಗ ಕೈ ಕಟ್ಕೊಂಡು ಕುತ್ಕೋಬೇಕು ನೀವು. ಕಡಿಮೆ ಅಂದ್ರೆ 1.5 ವರ್ಷ. ವೆರಿ ಕೇರ್ಫುಲ್. ಯಾಕಂದ್ರೆ ಗುರು ಮೇ 1ನೇ ತಾರೀಕಿಂದ ಬೇರೆ ಬದಲಾವಣೆ. ಈಗಲೇ 12ನೇ ಮನೆ, 1ನೇ ತಾರೀಕಿಂದ ಸೀದಾ ನಿಮ್ ನೆತ್ತಿಗೆ ಬರ್ತಕ್ಕಂಥದ್ದು, ಮತ್ತೆ ಅಕ್ಟೋಬರ್ ವಕ್ರವಾಗಿ ಬರ್ತಕ್ಕಂಥದ್ದು. ಸೊ ಇದೆಲ್ಲ ನಡೆಯುತ್ತೆ. ಅದರಿಂದ ವೆರಿ ವೆರಿ ಕೇರ್ಫುಲ್ ಅಂತ ಹೇಳ್ತಿದ್ದಾನೆ. ಆಶ್ಲೇಷ ನಕ್ಷತ್ರ, ಚಂದ್ರ ಬುಧನ್ಸಾರದಲ್ಲಿದ್ದು ಬುಧ ಬುಧನ್ಸಾರದಲ್ಲೇ ಇದ್ದಾನೆ. ಜ್ಯೇಷ್ಠ ನಕ್ಷತ್ರ ಪ್ರಭಾವ. ಮೇಷರಾಶಿ ಸ್ವಲ್ಪ ಜಾಗ್ರತೆ. ವಿದ್ಯಾರ್ಥಿಗಳು ಪರವಾಗಿಲ್ಲ, ಫೋಕಸ್ ಮಾಡಿ, ಕಾನ್ಸಂಟ್ರೇಷನ್ ಮಾಡಿ ಓದ್ಕೊಂಡ್ರೆ. ಎರಡನೇದು, ನಿಮ್ ಬಲ ನೋಡ್ಕೊಂಡು ಕೋರ್ಸಿಗೆ ಸೇರ್ಕೊಳ್ಳಿ. ಇನ್ನೊಂದು 3-4 ತಿಂಗಳಿದೆ. ಯಾರೋ ಪಕ್ಕದವ್ರು ನೀಟ್ ಮಾಡ್ತಿದ್ದಾರೆ, ನಾನು ಮಾಡ್ಬಿಡೋಣ. ಯಾರೋ ಪಕ್ಕದವ್ರು ಮೆಡಿಕಲ್ ಮಾಡ್ತಿದ್ದಾರೆ, ನನ್ ಮಗನ್ನು ಮಾಡಿಸ್ಬಿಡೋಣ. ಈ ತಪ್ಪುಗಳು ಮಾಡಬೇಡಿ ಮಕ್ಕಳೇ. ಮಕ್ಕಳ ಶಕ್ತಿಯನ್ನ ತಿಳ್ಕೊಳ್ಳಿ. ಕಂಪಲ್ಸರಿ 10th PUC ನೋಡಿ. ಮೊನ್ನೆ ಒಬ್ರು ಮಗನನ್ನ ಮೆಡಿಕಲ್ ಮಾಡಿಸ್ಬೇಕು ಅಂತ ಟ್ರೈ ಮಾಡಿದಾರೆ, ಆಗ್ಲಿಲ್ಲ. ಫಿಸಿಯೋಥೆರಪಿಗೆ ಸೇರಿಸಿದಾರೆ, ಅದೂ ಆಗಿಲ್ಲ. ಎಂತ ಕೆಲಸ ಮಾಡಿದ್ರೆ. ಅವನನ್ನ ಕಾಮರ್ಸ್ ಅಲ್ಲಿ ಹಾಕ್ಬೇಕಿತ್ತಲ್ಲ. ಬುಧ ಚೆನ್ನಾಗಿದ್ದಂದ್ರೆ ಗುರುಗಳೇ ಕಾಮರ್ಸ್ ಓದಿದ್ದು, ಆಮೇಲೆ ಇಲ್ಲ ಅಟ್ಲೀಸ್ಟ್ ಫಿಸಿಯೋಥೆರಪಿ ಮಾಡ್ಲಿ, ಮೆಡಿಕಲ್ ಆಗ್ಲಿಲ್ಲ ಅಂದ್ರೆ ಹಾಕಿಸ್ಬಿಟ್ಟು ಅಯ್ಯೋ ಎಡವಟ್ಟು ಆಗೋಯ್ತು. ನೋಡಿ, ಇದೇ ಆಗೋದು. ಶಕ್ತಿಯ ಪರಿಚಯಗಳಿಲ್ಲದೆ
ಇದು ಮಾಡ್ಕೊಬಿಡ್ತೀರಿ. ಸಣ್ಣ ಪುಟ್ಟ ಲೇವಾದೇವಿಯ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಕನ್ಸಲ್ಟೆಂಟ್, ಕಮಿಷನ್ ಏಜೆಂಟ್, ಅದ್ಭುತ ಪ್ರಗತಿ. ಇನ್ನು ವೃಷಭ ರಾಶಿ, ದಿಢೀರ್ ದುಡ್ಡು, ದಿಢೀರ್ ಲಾಭ, ದಿಢೀರ್ ಸಕ್ಸಸ್ಸು, ದಿಢೀರ್ ಯಶಸ್ಸು ಹೋಗ್ಬೇಡಿ. ಅದೊಂದ್ ಚೂರು ನೋಡ್ಕೊಂಡು ಹೋಗಿ. ಯಾಕಂದ್ರೆ ಬುಧ ವಕ್ರನಾಗಿ ನೋಡ್ತಿದ್ದಾನೆ. ಅವನ್ ಏನ್ ಮಾಡ್ತಾನೆ ಗೊತ್ತಾ, ನಮ್ಗೆ ಒಂದು ಬಿಸ್ನೆಸ್ ನಲ್ಲಿ ತಮ್ಮ ರೂಲ್ ಇದೆ, ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಪ್ರೊಟೆಕ್ಟ್ ಯುವರ್ ಅಸೆಟ್. ನಾನು ಹಾಕಿದ ಬಂಡವಾಳ 5 ಲಕ್ಷ ಡೆಪಾಸಿಟ್ ಇಟ್ಟಿದ್ದೇನೆ ಅಂದ್ರೆ 5 ಲಕ್ಷ ಸೇಫ್ಟಿ ಇದೆಯಾ? ಅಲ್ಲ, 5 ಲಕ್ಷ ಕೊಟ್ಟಿದ್ದೀನಲ್ವಾ, ತಿಂಗಳಿಗೆ 10,000 ಬಂದ್ಬಿಡುತ್ತಾ, 20,000 ಬಂದ್ಬಿಡುತ್ತಾ, 50,000 ಮುಳುಗೋಯ್ತು ನಿಮ್ದು. ಅಸೆಟ್ ಶುಡ್ ಬಿ. ಅವನು ಬಡ್ಡಿ ಕೊಡ್ಲಿಲ್ಲ, ಅದು ರಿಟರ್ನ್ಸ್ ಬರ್ಲಿಲ್ಲ, ಬೇಡ, ನನ್ನ ಅಸೆಟ್ ಇದೆಯಾ? ಆ ರೀತಿಯ ವ್ಯವಹಾರಗಳನ್ನ ಯೋಚನೆ ಮಾಡಿ ಹಾಕಿ ಖಂಡಿತ ಗೆಲ್ತೀವಿ. ಯಾರ್ಯಾರ್ದು ಇವಾಗೆಲ್ಲ ಸಣ್ಣ ಪುಟ್ಟದವ್ರೆಲ್ಲ ಶೇರ್ ಮಾರ್ಕೆಟ್ ಓದ್ಕೊಂಡು ಬಂದ್ಬಿಟ್ಟಿದ್ದಾನೆ, ಅವೆಲ್ಲ ಆಗೋಲ್ಲ. ಹಾಗಾದ್ರೆ MBA, CA, ಗೋಲ್ಡ್ ಮೆಡ್ಲೆಲ್ಲ ಹೊಡೆದಿದ್ದಾರೆ. ಅವರು ಯಾವ ಮಟ್ಟಕ್ಕೆ ಹೋಗ್ಬೇಕು ಲೆಕ್ಕ ಹಾಕೊಳ್ಳಿ. ಅವೆಲ್ಲ ಅಲ್ಲಿ ನಡೆಯೋದಿಲ್ಲ. ಅದಕ್ಕೆ ಬೇರೆ ಆದಂತ ಅನುಭವ, ಲೆಕ್ಕಾಚಾರ, ಲಾಂಗ್ ಟರ್ಮ್, ಆ ತಾಳ್ಮೆ ಇರ್ಬೇಕು. ಬುಧ ವಕ್ರ ಏನ್ ಗೊತ್ತಾ, ದಿಢೀರ್ ದುಡ್ಡು ನುಗ್ಗಿಸ್ತಾನೆ, ಎಲ್ಲ ಕಳಿಸ್ತಾನೆ, ಜಾಗ್ರತೆ. ಇನ್ನು ಮಿಥುನ ರಾಶಿ, ಮಾತು ನೋಡ್ಕೊಳ್ಳಿ, ಮಾತೆಲ್ಲೋ ಎಲ್ಲೇ ಮೀರ್ಬಿಡೋ ಅಂತ ಒಂದು ಸಾಧ್ಯತೆ ಇದೆ. ಸೇಲ್ಸ್, ಮಾರ್ಕೆಟಿಂಗ್, ಅಡ್ವರ್ಟೈಸಿಂಗ್ ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ನೋಡತಕ್ಕಂಥ ಒಂದು ದಿನ. ಇನ್ನು ಕರ್ಕಾಟಕ ರಾಶಿ, ಚಂದ್ರ ಬುಧನ್ ಸಾರದಲ್ಲಿದ್ದಾನೆ. ಯಾವುದೋ ಹಣಕಾಸು, ಯಾವುದೋ ಒಂದು ತಾಯಿ, ಯಾವುದೋ ಒಂದು ವ್ಯವಹಾರ, ಯಾವುದೋ ಒಂದು ವಿಚಲಿತ ಮಾಡತಕ್ಕಂಥದ್ದಾಗುತ್ತೆ. ಸಣ್ಣ ಪಟ್ಟದ್ದು ಸಣ್ಣ ನೋವು ದೊಡ್ಡದಾಗಿ ಕಾಣಿಸೋ ಹಾಗೆ, ದೊಡ್ಡದಾಗಿ ಗಾಬರಿ ಪಡೋ, ಏನೂ ಆಗೋಲ್ಲ, ಎಂಥದ್ದಾಗೋಲ್ಲ. ಮ್ಯಾಕ್ಸಿಮಮ್ ಓಪನ್ ಆಗಿ ಹೇಳ್ತೀನಿ ಮಕ್ಳೆ, ನಮ್ ಸಾವು ನಿಶ್ಚಿತ. ಬಂದಾಗ ನೋಡ್ಕೊಂಡು ಹೋಗೋ. ಮನೆ ಯಾರೋ ಬಂದ್ಬಿಟ್ಟಿದ್ದಾರೆ ನಮ್ ಗುರುಗಳ ಆಫೀಸ್ಗೆ, ಲೀಗಲ್ಲು ಅದು ಇಶ್ಯೂ ಆಗ್ಬಿಡುತ್ತೆ, ಲೋನ್ ಕಟ್ಟಿಲ್ಲ. ಹೇಳಿದೆ, ಗುರುಗಳು ಏನೂ ಆಗಲ್ಲ, ಯಾಕೆ ಗಾಬರಿ ಪಡ್ತೀರಿ? ಮ್ಯಾಕ್ಸಿಮಮ್ ಕೋರ್ಟ್ಗೆ ಹಾಕ್ತಾನೆ, ಕೋರ್ಟಲ್ಲಿ ನೋಡ್ಕೊಳ್ಳೋಣ. ಅವನ್ಗೆ ಅಥಾರಿಟಿ ಇಲ್ಲ ಬಂದು ನಿಮ್ಮನ್ನ ಟಚ್ ಮಾಡೋಕೆ, ಮಾತಾಡೋಕೆ. ಲೀಗಲ್ ಸಿಸ್ಟಮ್ ಇದೆ. ಲಕ್ಷಾಂತರ ಕೋಟಿದೆ, ರೈಟ್ ಆಫ್ ಮಾಡಿದಾರಂತೆ. ಏನಾಗ್ಬಿಡುತ್ತೆ, 1-2 ಕಂತ್ ಕಟ್ಟಿಲ್ಲ, 3 ಕಂತ್ ಕಟ್ಟಿಲ್ಲ, ಏನೂ ಆಗಲ್ಲ ಬಿಡಿ. ಗಾಬರಿ ಪಟ್ಟು ಕೂತ್ಬಿಟ್ಟಿದ್ರು. ಏನೂ ಆಗಲ್ಲ ಗುರುಗಳೇ, ನಾನು ನೋಡಿದ್ದೇನೆ, ನಾನು ಉತ್ತರ ಕೊಡ್ತೇನೆ, ನೀವು ಆ ಥರದ್ದು ಮಾಡ್ಕೊಳಕ್ ಹೋಗ್ಬಿಡಿ ಅಂತ. ಕರ್ಕಾಟಕ, ಇಲಿ ಹೋಯ್ತು ಹುಲಿ ಹೋಯ್ತು ಅನ್ಕೋಬಿಡ್ತೀರಿ, ಜಾಗ್ರತೆ. ಸಿಂಹ ರಾಶಿ, ಕನ್ಫರ್ಮ್ ಇಲಿ ಹೋಯ್ತು ಹುಲಿಯೂ ಹೋಯ್ತು. ಚಂದ್ರ ಬುಧನ್ ಸಾರ, ಮೊದಲೇ ಅವನ್ ಕಳ್ಳ. ಬುದ್ಧಿ ನಕ್ಷತ್ರದಲ್ಲಿ ಇದ್ದಾನೆ, ಅದು ಆಶ್ಲೇಷ ನಕ್ಷತ್ರದಲ್ಲಿ ಇದ್ದಾನೆ. ಹಿಂಗ್ ಸೇರ್ಕೊಂಡ್ಬಿಡೋದು, ಬುಸ್ ಅನ್ಬಿಡೋದು, ಹೋಗಿ ಸೇರ್ಕೊಂಡ್ಬಿಡೋದು. ಈ ತರ ಇವತ್ತು ನಿಮ್ ಬುದ್ಧಿ ಒಂದ್ ಕಡೆ, ಮನಸ್ಸೊಂದ್ ಕಡೆ, ಆಲೋಚನೆ ಒಂದ್ ಕಡೆ, ಇದೆಲ್ಲ ಮಾಡಿಸ್ತಕ್ಕಂಥದ್ದಾಗುತ್ತೆ. ಏನೇನೋ ಆತುರದ ನಿರ್ಧಾರ, ಕೆಲಸ, ಕಾರ್ಯ, ಮಾತು, ಕಮಿಟ್ಮೆಂಟ್ ಮಾಡ್ಲಿಕ್ಕೆ ಇವತ್ತು ಹೋಗ್ಬೇಡಿ. ಗಲಿಬಿಲಿ ಆಗುತ್ತೆ. ಅಲ್ಲಿಟ್ಟಿದ್ ಕೀ ಮರ್ತ್ಬಿಟ್ರಿ, ಇಲ್ಲಿಟ್ಟಿದ್ ಯಾವುದೋ ಒಂದು ಕೆಲಸ ಮಾಡ್ಬೇಕಿತ್ತು, ಯಾರಿಗೋ ಫೋನ್ ಮಾಡ್ಬೇಕಿತ್ತು, ಅದಕ್ಕೆ ಲಿಸ್ಟ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದಿದ್ದೆ ಪ್ರಾಣಾಯಾಮ ಮಾಡಿ ಒಂದು 15 ನಿಮಿಷ 20 ನಿಮಿಷ ಮಾಡಿಬಿಟ್ಟು ಒಂದು ಪ್ರಿಯಾರಿಟಿ ಲಿಸ್ಟ್ ಮಾಡ್ಕೊಳ್ಳಿ. ಏನೇನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು. ಎಸ್, ನಿಮ್ ಸ್ಪೀಡಿಗೆ ಇವತ್ತಿರೋಲ್ಲ, ಇಲ್ಲ ನಿಮಗೇ ಗೊತ್ತಿಲ್ಲದೆ ಸ್ಲೋ ಮಾಡಿಸ್ಬೋದು ಇವತ್ತು. ಆ ಪ್ರಿಯಾರಿಟೈಸ್ ಮಾಡ್ಕೊಂಡು ಹೋಗಿ. ತುಂಬಾ ಇಂಪಾರ್ಟೆಂಟ್. ಹೇಗೆ, ಏನು, ಯಾವುದು ಅಂತ ಅದ್ಭುತವಾಗಿ ನಡೀತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಬುಧ ಬ್ಯೂಟಿಫುಲ್, ಅನುಕೂಲ, ಓಡಾಟ, ಸುತ್ತಾಟ, ಕೆಲಸ, ಲಾಭಾಧಿಪತಿ ಲಾಭದಲ್ಲಿದ್ದು ಬುಧನ್ ಸಾರದಲ್ಲಿರೋದ್ರಿಂದ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಟ್ಯಾಕ್ಸ್ ಕನ್ಸಲ್ಟೆಂಟ್, ಈ ಒಂದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಅದ್ಭುತ ಪ್ರಗತಿ. ತುಲಾ ರಾಶಿ, ಕೇಂದ್ರಸ್ಥ ಚಂದ್ರ ಬ್ಯೂಟಿಫುಲ್, ಧನಸ್ಥ ಬುಧ, ಧನಂ. ಈ ಒಂದು ಮಾರ್ಕೆಟಿಂಗ್ ಅಲ್ಲಿ ಇದ್ದೀರಾ, ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಈ ಫೈನಾನ್ಸ್, ಸಣ್ಣ ಪುಟ್ಟ ಬೇಕರಿ, ಒಂದು ಹಣ್ಣಿನ ಅಂಗಡಿ, ತರಕಾರಿ ಅಂಗಡಿ, ಸೊಪ್ಪಿನ ಅಂಗಡಿ, ಬಟ್ಟೆ ಅಂಗಡಿ, ಹೂವಿನ ಅಂಗಡಿ, ಈ ರೀತಿ ವೃತ್ತಿ ಉದ್ಯೋಗದಲ್ಲಿ ಏನಾದ್ರೂ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಅದ್ಭುತ ಅನುಕೂಲ. ಕೈ ತುಂಬಾ, ಬೊಗಸೆ ತುಂಬಾ ದುಡ್ಡು. ಅದಕ್ಕೆ ಮೀರಿದು ಹೋಗ್ಬೇಡಿ ಮಕ್ಕಳೇ. ಬೊಗಸೆ ತುಂಬಾ ಕನಸು ಕಾಣಿ, ಬೊಗಸೆ ತುಂಬಾ ಬದುಕನ್ನು ಬದುಕಲು ಕಲಿಯಿರಿ. ಅದಕ್ಕೆ ಮೀರಿದ್ದು ಹೋದಾಗ್ಲೇ ನಮಗ್ ಸಮಸ್ಯೆ ಮಕ್ಕಳೇ. ಹೌದು, ಬೊಗಸೆ ಎಷ್ಟು ದುಡ್ಡಿದ್ರೆ ಆನಂದ ಜಾಸ್ತಿ, ಬೊಗಸೆ ಎಷ್ಟು ಕನಸಿದ್ರೆ ಅದು ಆನಂದ ಜಾಸ್ತಿ. ಬೊಗಸೆಗೆ ನೀರು ಹೋಯ್ತು ಅಂದ್ರೆ ಚೆಲ್ಲೋಯ್ತು. ಯಾರೋ ಕದಿಲಿಕ್ಕೆ ಬರ್ತಾರೆ, ನಿಮ್ಮನ್ನ ದುರುಪಯೋಗ ಮಾಡ್ಕೊಳಕ್ ಬರ್ತಾರೆ. ಅದು ಬರ್ತಾರೆ. ನೀವು ನೋಡಿ, ತುಂಬಾ ದೊಡ್ಡವರು
ಬರೀ ಲಾಯರ್ ಫೀಸ್ಗಳೇ ಲಕ್ಷ ಕೋಟಿಗಳಲ್ಲಿ ಕೊಡ್ಬೇಕು. ಪ್ರೊಟೆಕ್ಷನ್ ಮಾಡೋಕೆ ಬಾಡಿ ಗಾರ್ಡ್ಗಳಂತೆ, ಸೆಕ್ಯೂರಿಟಿ ಗಾರ್ಡ್ಗಳಂತೆ, ಸಿ ಕ್ಯಾಮ್ರಾ. ಮೊನ್ನೆನೂ ನಮ್ಮ ಆಫೀಸಲ್ಲಿ ಸಿ ಕ್ಯಾಮ್ರಾ ವಿಚಾರಕ್ಕೆ ಬೈತಿದ್ದೆ. ಏನಕ್ಕೂ ಬೇಕು ಆಚಾರ್ಯನ ಆಫೀಸ್ಗೆ ಸುಮ್ಮನೆ ಸಿ ಕ್ಯಾಮ್ರಾ ಹಾಕಿಟ್ಟಿದ್ದೀರಿ, ನಿಮ್ಗೇನು ಬುದ್ಧಿ ಇಲ್ವಾ? ಸರ್ ಇರ್ಲಿ ಸರ್, ಹೊರಗಡೆ ಪಾರ್ಕಿಂಗ್ ಪ್ರಾಬ್ಲಮ್. ಅದಕ್ಕ ಸರಿ ಹಾಗಾದ್ರೆ ದೆನ್ ಇಟ್ ಇಸ್ ಓಕೆ. ಏನಿದೆ ಜೋಳಿಗೆ ದಾಸೆ ಹತ್ರ? ಏನಕ್ಕೆ ಬೇಕು? ನಾನೇನು ಇಲ್ಲೀಗಲ್ ಕೆಲಸ ಮಾಡ್ತಿದ್ದೀನಿ? ಯಾರು ಬರ್ತಾರೋ ಏನು ಬರ್ತಾರೋ ನೋಡ್ಕೋಬೇಕು. ಇಲ್ಲೀಗಲ್ ಥಾಟ್ ಇರೋ ಮನುಷ್ಯನಿಗೆ ಅದೆಲ್ಲ ಬೇಕು. ಅಡ್ಡದಾರಿ, ಅಡ್ಡ ಆಲೋಚನೆ, ಅಡ್ಡ ಸಂಪಾದನೆ, ಅಡ್ಡ ಮಾತು, ಅಡ್ಡದಾದಂತ ಒಂದು ಭಾವಗಳು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಇದೆಲ್ಲ ಬೇಕು. ಇನ್ನು ಕೆಲವರು ಇರ್ತಾರೆ, ಈ ರೆಕಾರ್ಡ್ಗಳು ಇಟ್ಕೋತಾರೆ, ಫೋನ್ ಆಟೋಮ್ಯಾಟಿಕ್. ಅವನ ಬುದ್ಧಿಯೇ ನಾಯಿ ಬುದ್ಧಿ, ಹಂದಿ ಬುದ್ಧಿ. ಯಾರಾದ್ರೂ ನಿಮ್ಮ ಹತ್ರ ರೆಕಾರ್ಡರ್ ಇಟ್ಕೋತೇನೆ ಫೋನ್ ಮಾತು ಅಂದ್ರೆ ಆ ವ್ಯಕ್ತಿಯನ್ನ ಜೀವನ ಪರ್ಯಂತ ಜೀವನದಲ್ಲಿ ನಿಷಿದ್ಧ ಮಾಡ್ಬೇಡಿ ಮಕ್ಕಳೇ. ಹತ್ತಕ್ಕೂ ಸೇರಿಸ್ಬೇಡಿ, ಬೇಜಾರು ಮಾಡ್ಕೋಬೇಡಿ. ಹಿ ಈಸ್ ಅ ರಾಂಗ್ ಸಿಗ್ನಲ್, ರಾಂಗ್ ಟೆಲಿಫೋನ್ ನಂಬರ್. ಹೌದು, ಇದೇನ್ ಬುದ್ಧಿ ಇದು? ಅಮ್ಮನದ್ದು ಸ್ನೇಹಿತನದ್ದು ಮಾತಾಡಿದ್ದೆಲ್ಲ ರೆಕಾರ್ಡ್ ಇಟ್ಕೋತಾನೆ ಅಂದ್ರೆ ಕನ್ಫರ್ಮ್ ಹೇಳ್ತಾನೆ ಅವನೊಬ್ಬ ದೊಡ್ಡ ಕಳ್ಳ, ಫ್ರಾಡ್. ಅವನು ಫ್ರಾಡ್ ಕೆಲಸ ಮಾಡೋರಿಗೆ ಆತರ ಫ್ರಾಡ್ ಬುದ್ಧಿ. ತಾನು ಕಳ್ಳ, ಪರರ ನಂಬ, ಅದಕ್ಕೆ ಎಲ್ಲ ಈ ತರದ್ ಮಾಡ್ತಕ್ಕಂಥ ಬುದ್ಧಿಗಳು, ವಿದ್ರೋಹಿಗಳು. ಅವ್ರ ಅದೇ ಅವನೇನ್ ಮಾಡ್ತಾವನೆ. ಪೊಲೀಸರು ಮಾಡ್ಲಿ, ಅವ್ರಿಗೆ ಅಥಾರಿಟಿ ಇದೆ. ನಮ್ಮ ಮೇಲೆ ಏನೋ ಒಂದು ಅನುಮಾನ ಬಂದಿದೆ, ಏನೋ ಒಂದು ಇಲ್ಲೀಗಲ್ಲು ಅದು ಮಾಡ್ತಿದ್ವಿ ಅಂದ್ರೆ ಅವ್ರು ನಮ್ದು ಟ್ಯಾಪ್ ಮಾಡ್ತಾರೆ, ನೋಡ್ತಾರೆ. ಕಾನೂನು ಬಾಹಿರ ಕೆಲ್ಸಕ್ಕೆ ಅದು ಬೇಕು, ಅದು ಸಾಕ್ಷಿಗೆ ಬೇಕು. ಇವನ್ ಯಾರು? ನಿಮ್ ಮಗ ಆದ್ರೂ ದೂರ ಇಟ್ಬಿಡಿ ಮಕ್ಕಳೇ. ಒಬ್ಬನಾಗ ಹೇಳ್ತೀನಿ, ನಿಮ್ ಹೆಂಡತಿ ಆದ್ರೂ ಕೂಡ ಮಾತಾಡಿದ್ದು ಪ್ರತಿಯೊಂದಕ್ಕೂ ರೆಕಾರ್ಡು, ಪ್ರೂಫು, ಫೋನ್ ರೆಕಾರ್ಡಿಂಗ್ ಇಟ್ಕೊಳ್ಳೋದು, ಇದೆಲ್ಲ ಮಾಡ್ತಿದ್ದಾರೆ ಅಂದ್ರೆ ಸತ್ಯವಾಗ್ಲೂ ಹೇಳ್ತಾನೆ, ಅವರಿಗಿಂತ ಒಂದು ಕೆಳಜಾರಿದ ವ್ಯಕ್ತಿಗಳು, ಅಸಹ್ಯದ ವ್ಯಕ್ತಿಗಳು ಜೀವನದಲ್ಲಿ ಇಲ್ಲ. ದೂರ ಇಟ್ಟಬೇಡಿ, ಬೇಜಾರು ಮಾಡ್ಕೋಬೇಡಿ. ಇವತ್ತು ತುಲಾ ರಾಶಿ ಆ ರೀತಿ. ಇನ್ನು ವೃಶ್ಚಿಕ ರಾಶಿ, ಚಂದ್ರ ಬುಧನ್ ಸಾರ, ಬುಧ ನಿಮ್ಮ ಮನೇಲೆ. ಯಾವುದೋ ಒಂದು ಸಣ್ಣ ಪುಟ್ಟ ವ್ಯವಹಾರ, ಕೆಲಸ ಕಾರ್ಯ, ಒಂದು ಹಣ್ಣಿನ ಅಂಗಡಿ, ಬೇಕರಿ, ತಿಂಡಿ, ಒಂದು ಸಣ್ಣ ಮೆಸ್ಸು, ಸಣ್ಣ ಪುಟ್ಟ ವ್ಯಾಪಾರ, ದಿನ 1,000 ರೂಪಾಯಿ ವ್ಯಾಪಾರ, ತರಕಾರಿ ಇಟ್ಕೊಂಡಿದ್ದೀರಾ, ಸೊಪ್ಪು ಇಟ್ಕೊಂಡಿದ್ದೀರಾ, ಗಂದಿಗೆ ಅಂಗಡಿ ಇಟ್ಕೊಂಡಿದ್ದೀರಾ, ಪೂಜಾ ಸಾಮಗ್ರಿ ಇಟ್ಕೊಂಡಿದ್ದೀರಾ, ಪೌರೋಹಿತ್ಯ ನಡೆಸ್ತಿದ್ದೀರಾ, ಬುಧ ವಾಣಿಕಾರಕ, ಪೂಜೆ, ಹೋಮ, ಹವನ, ಇದಕ್ಕೆ ಸಂಬಂಧಪಟ್ಟಂಥದ್ದು. ಶುಕ್ರನು ಸೇರ್ಕೊಂಡಿದ್ದಾನೆ, ಸೂಪರ್. ಭರತನಾಟ್ಯ ಕಲಿಸೋದು, ಡಾನ್ಸು, ನಿಟ್ಟಿಂಗು, ಡಿಸೈನಿಂಗು, ಅಲಂಕಾರ, ಒಪ್ಪ, ಓರಣ, ಮೇಕಪ್, ಬ್ಯೂಟಿ ಪಾರ್ಲರ್, ಅತ್ಯದ್ಭುತ. ಧನುಸು ರಾಶಿ, ಮಾತು ಮನೆ ಹೊಡಿತು, ತೂತು ಒಲೆ ಹೊಡಿತು, ಜಾಗ್ರತೆ. ಇವತ್ತೇನೋ ಒಂದು ತೂತು ಹೊಡೆಸ್ಕೋತೀರಿ, ಇವತ್ತೇನೋ ಮಾತಾಡಕ್ ಹೋಗ್ಬಿಟ್ಟು ಯಾರ್ದೋ ಮನ್ಸಿಗೆ ಘಾಸಿ ಮಾಡ್ತೀರಿ, ಇಲ್ಲ ಯಾರ್ದೋ ಮಾತು ನಿಮ್ ಮನ್ಸಿಗೆ ಘಾಸಿ ಮಾಡುತ್ತೆ. ವೆರಿ ಕೇರ್ಫುಲ್. ಅತಿ ವಿಶ್ವಾಸ, ಅತಿ ಬುದ್ಧಿ, ಅತಿ ಜ್ಞಾನ, ಎಲ್ಲವೇ ಇಲ್ಲ. ನೋಡಿ, ರಾಮರಿಗೆ ಅತೀ ಜ್ಞಾನ, ಅದಕ್ಕೆ ಮಾತಾಡ್ತಿರ್ಲಿಲ್ಲ. ಮಾತಾಡಿದ್ರೆ ಅದೊಂದು ತಪಸ್ಸು. ಅಯ್ಯೋ ಬೆಂಕಿಯೇ. ರಾಮಚಂದ್ರರು, ನೀವು ಇಡೀ ವಾಲ್ಮೀಕಿ ರಾಮಾಯಣವನ್ನ ಕೆದಕಿ ನೋಡಿ, ಒಂದು 100 ವಾಕ್ಯಗಳು ಸಿಗಬಹುದೇನೋ. ವೈದೇಹಿ ಅಂತಾರೆ, ಅಷ್ಟೇ, ಮುಗಿದೋಯ್ತು ಕತೆ. ಲಕ್ಷ್ಮಣ ಅಂದ್ರೆ ಮುಗಿದೋಯ್ತು. ಇಲ್ಲ ಅಲ್ಲಿ, ಯಾಕೆಂದ್ರೆ ಮಹಾಜ್ಞಾನಿ, ವೇದವನ್ನಿಟ್ಟೆ, ಶಾಸ್ತ್ರವನ್ನಿಟ್ಟೆ ಮಾತಾಡ್ತಾ ಇದ್ದಿದ್ದು. ತಂದೆಗೆ ಬಿಡಲ್ಲ, ತಾಯಿಗೆ ಬಿಡಲ್ಲ ಅವರು. ಒಬ್ಬ ಮಿತ್ರನಿಗೂ ಬಿಡುವುದಿಲ್ಲ, ಸ್ನೇಹಿತನಿಗೂ ಬಿಡುವುದಿಲ್ಲ, ಮಕ್ಕಳಿಗೂ ಬಿಡುವುದಿಲ್ಲ. ರಾಮಚಂದ್ರ ಪ್ರಭು ತುಂಬಾ ಜ್ಞಾನ ಇದ್ರೆ ಅದೇ ಆಗೋದು. ಎಲ್ಲದರಲ್ಲೂ ಜ್ಞಾನ ತಂದಿಟ್ಕೊಬಿಡ್ತಾರೆ. ಕಷ್ಟ ಅದು ಬದುಕೋದು. ಅದಕ್ಕೆ ರಾಮಲೆಲ್ಲ ಆಗ್ಬಿಟ್ಟಿರೋದು. ರಾಮ ಅಯ್ಯ ಆಗ್ಬಿಟ್ಟಿತ್ತು. ಆ ಒಂದು ನಿಯಮ ನಮ್ಮ ಕೈಯಲ್ಲಿ ಆಗೋಲ್ಲಪ್ಪ. ಅದಕ್ಕೆ ರಾಮನ ಮಾತು ಕೇಳಿ ಜೀವನ ಪಾಲನೆ ಮಾಡಬಾರ್ದು. ರಾಮನನ್ನು ಜೀವನದಲ್ಲಿ ಅನುಸರಿಸಬೇಕು. ಕೃಷ್ಣಯ್ಯರ ಮಾತನ್ನ ಕೇಳಬೇಕು. ಕೃಷ್ಣಯ್ಯರ ಮಾತಿದೆಯಲ್ಲ, ಅದೊಂದು ಆನಂದ. ನಮ್ಮನ್ನ ಹೆಂಗ ತಟ್ಟಬೇಕು, ಹೇಗೆ ತಟ್ಟಬೇಕು, ಯಾವಾಗ ತಟ್ಟಬೇಕು, ಯಾವ ತರ ಮಕ್ಕಳ ಹತ್ರ ಮಕ್ಕಳಾಗಿ, ಪ್ರಿಯತಮೆ ಹತ್ರ ಪ್ರಿಯಕರನಾಗಿ. ಹೆಚ್ಚು ಕಡಿಮೆ 10ನೇ ವಯಸ್ಸಲ್ಲಿ ಮಥುರ ಬಿಟ್ಟು ಹೋಗ್ತಾರೆ ಆ ಬೃಂದಾವನವನ್ನ. 60ನೇ ವಯಸ್ಸಲ್ಲಿ ಬರ್ತಾರೆ, ಹೆಚ್ಚು ಕಡಿಮೆ ಒಂದು 50-60ನೇ ವಯಸ್ಸಲ್ಲಿ ವಾಪಸ್. ಕೃಷ್ಣ, ನಿನಗೋಸ್ಕರ ಕಾಯ್ತಿದ್ವಿ, ನೀನ್ ಬಂದೇ ಬರ್ತೀಯ, ಬಂದ್ಬಿಡ್ತೀನಿ ವಾಪಸ್ ಅಂತ ಹೋದ್ರಲ್ಲ ಅಂದ್ರೆ, ನಾನು ಹೋಗಿದ್ರೆ ಅಲ್ವಾ ವಾಪಸ್ ಬರ್ಲಿಕ್ಕೆ, ನನ್ನಂದಿರ ನನ್ನ ತಾಯಂದಿರ ಅಂತಾನೆ.
ನನ್ನ ಸ್ನೇಹಿತೆಯರ, ನಾನ್ ನಿಮ್ಮನ್ ಬಿಟ್ಟು ಎಲ್ಲೋಗಿದ್ದೆ, ನಿಮ್ಮ ಒಳಗಡೆನೇ ಇದ್ನಲ್ಲ, ನಾನು ಬಿಟ್ಟೇ ಹೋಗಿಲ್ಲ ಅಂತಾನೆ. ಅದು ಆ ಒಂದ್ ಮಾತು ಕೇಳಿದ್ದೆ ಅವ್ರ, ಹಾಗೆ ನಿಮ್ ಹೃದಯದಲ್ಲೇ ಇದ್ನಲ್ಲ, ನಾನು ಎಲ್ಲೋಗಿದ್ದ. 50 ವರ್ಷ ಆಗೋಯ್ತು ಕೃಷ್ಣ, ವಯಸ್ಸಾಗ್ಬಿಟ್ಟಿರುತ್ತೆ. ಕೆಲವು ತಾಯಂದ್ರಂತೂ ನೋಡ್ಬೇಕು, ಕೃಷ್ಣನಿಗಿಂತ 20 ವರ್ಷ ದೊಡ್ಡವಳು, ರಾಧೆ ಕೂಡ ಕೃಷ್ಣನ್ಗಿಂತ 16 ವರ್ಷ ದೊಡ್ಡವಳು ಅನ್ನೋ ಒಂದ್ ಮಾತು. ಕಾದು ಕಾದು ಜೀವನದಲ್ಲಿ ಮತ್ತೆ ಭೇಟಿನೇ ಆಗೋಲ್ಲ, ಯಾವತ್ತೂ ಅವರಿಬ್ರು ಭೇಟಿಯೇ ಆಗೋಲ್ಲ. ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ರಾಧಾ ಕೃಷ್ಣ ಕಲ್ಯಾಣ ಮಾಡ್ತಾರೆ ಹುಚ್ಚರು, ಕೃಷ್ಣ ರಾಧೆ ಕಲ್ಯಾಣೋತ್ಸವ ಮಾಡ್ತಾರೆ. ಅದಕ್ಕಿಂತ ಪೆದ್ದತನ, ದಡ್ಡತನ, ಧರ್ಮದ್ರೋಹ ಇನ್ಯಾವುದೂ ಇಲ್ಲ. ಕೃಷ್ಣ ರುಕ್ಮಿಣಿ ಕಲ್ಯಾಣೋತ್ಸವ ಮಾಡ್ಬೋದು, ರಾಧಾ ಕೃಷ್ಣ ಕಲ್ಯಾಣೋತ್ಸವ ಮಾಡುವಾಗಿಲ್ಲ. ರಾಧಾ ಕೃಷ್ಣರನ್ನ ಜೊತೆಲಿ ಕರ್ಕೊಂಡ್ ಬಂದು ಇಟ್ಕೊಂಡು ಪೂಜೆ ಮಾಡುವಾಗಿಲ್ಲ. ಗೊತ್ತಿದ್ಯಾ? ವಿರಹಗಳು ಒಡೆದೋಗ್ತಾರೆ, ಅವ್ರು ಯಾವತ್ತೂ ಸೇರೋದೇ ಇಲ್ಲ. ಎಲ್ಲೋ ದೂರದಲ್ಲೇ ಮನಸ್ಸಿನಲ್ಲಿಯೇ ಅದೊಂದು ಪ್ರೀತಿ, ನೋಡದೇ ಪ್ರೀತಿಸುವ ಪ್ರೀತಿ. ನಮ್ ರವಿಚಂದ್ರನ್ ಅವ್ರ ಪಿಕ್ಚರ್ ಬಂದಿತ್ತಲ್ವಾ, ನೋಡದೇ ಒಂದ್ ಕಾಗದ ಪತ್ರದಲ್ಲಿ ಒಂದ್ ಪ್ರೀತಿ ನಡೆಯುತ್ತಲ್ವಾ, ಆ ಪಿಕ್ಚರ್ ತರನೇ, ಸೇರೋದೇ ಇಲ್ಲ. ಆ ಬೃಂದಾವನಕ್ಕೆ ಬಂದಾಗ ಪುಣ್ಯಾತ್ಮ ಅವರೆಲ್ಲ ಕಣ್ಣಲ್ಲಿ ನೀರ್ ಹಾಕೊಂಡು, ಚಿಕ್ಕ ಮಕ್ಕಳಿಂದ ಆಬಾಲ ವೃದ್ಧರಾಗಿ ಎಲ್ಲರೂ ಕಣ್ಣೀರ್ ಹಾಕಿದ್ರೆ ಆ ಬೃಂದಾವನದಲ್ಲಿ ಹಾಗೆ ಹೇಳ್ತಾರೆ, ನಾನು ವಾಪಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದೆ ಅಂತಿದ್ದೀರಿ, ನಾನು ಹೋಗ್ಲೇ ಇಲ್ವಲ್ರೋ, ನನ್ನ ದೇಹ ಮಾತ್ರ ಹೋಗಿತ್ತು, ನನ್ನ ಮನಸ್ಸಿಲ್ಲೇ ನಿಮ್ಗಳೆಲ್ಲರಲ್ಲಿ ಇಟ್ಟೋಗಿದ್ದೆ ಅಂತ. ಹೌದು, ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಸೊ ಇವತ್ತು ಧನುಸು ರಾಶಿ ಜಾಗ್ರತೆ. ಸೊ ಚಂದ್ರ ಅಷ್ಟಮದಲ್ಲಿ ಅಭುಧಂಸಾರದಲ್ಲಿರುವುದರಿಂದ ನಿಮ್ಮ ಮನಸ್ಸಲ್ಲೋ, ನಿಮ್ಮ ಬುದ್ಧಿಯಲ್ಲೋ, ಆಲೋಚನೆಯಲ್ಲೋ ಈ ತರದ ಏನೋ ಒಂದು ಎಡವಟ್ಟು ಮಾಡತಕ್ಕಂಥ ಪ್ರಸಂಗಗಳು ವೃತ್ತಿ ಉದ್ಯೋಗ ಸಂಬಂಧಿತ ನಡೆಸುತ್ತೆ. ದುಡುಕಬೇಡಿ. ಬುಧಾನು 12ನೇ ಮನೆ, ಪುಣ್ಯಾತ್ಮ. ಹೌದು, ನನಗೆ ಗೊತ್ತು ಅಂದಿದ್ದು ಬಿತ್ತು ಏಟು. ತುಂಬಾ ಜ್ಞಾನಿಗೆ ಪೆಟ್ಟು, ತುಂಬಾ ಬುದ್ಧಿ ಇರೋನ್ಗೂ ಪೆಟ್ಟೆ. ಇವತ್ತು ತುಂಬಾ ಬುದ್ಧಿ ನಿಮ್ಮದು, ಎಲ್ಲ ಉಳಿಸ್ಕೋತೀನಿ, ಖಂಡಿತ ಎಲ್ಲ ಬಿಟ್ಬಿಟ್ಟಿರ್ತೀರಿ. ಅಡಿಗೆನು ನಾನೇ ಮಾಡೋದು, ಕಟಿಂಗು ನಾನೇ ಮಾಡೋದು, ತೆಗಿಯೋದು ನಾನೇ, ತೊಳೆಯೋದು ನಾನೇ ಅಂದ್ರೆ ನಿಮ್ ಹೋಟ್ಲು ಉದ್ಧಾರಕ ಆದಾಗೆ. ಇಲ್ಲ, ತುಂಬಾ ಬುದ್ಧಿ ಉಪಯೋಗಿಸ್ಬಿಟ್ಟು ಅಡಿಗೆವನ್ಗೊಬ್ಬ, ಮಾಡೋವನ್ಗೊಬ್ಬ, ತೊಳೆಯೋನ್ಗೊಬ್ಬ, ಇಡೋನ್ಗೊಬ್ಬ ಎಲ್ಲ ಐಟಮ್, ಆಗ್ಲೂ ಹೋಟ್ಲು ಮುಳುಗೋದೆ. ಯಾಕಂದ್ರೆ ತುಂಬಾ ಜಾಸ್ತಿ ಕೆಲಸಗಾರನ ಇಟ್ಟಿದ್ರಿ. ಪುಣ್ಯಾತ್ಮ ಟಚಿಂಗ್ ಕೆಲಸ ಮಾಡಿದ್ರೆ ನಡೆಯುವಲ್ಲ. ಜಾಗ್ರತೆ. ಇನ್ನು ವಿಶೇಷವಾಗಿ ಮಕರ ರಾಶಿ, ಲಾಭಸ್ಥ ಬುಧ ಕನ್ಫರ್ಮ್. ಅಂದುಕೊಂಡಂತ ಕೆಲಸ ಕಾರ್ಯ ವ್ಯವಹಾರಗಳು ಅದ್ಭುತವಾಗಿ ನಡೆಯತಕ್ಕಂಥ ದಿನ. ಅದರಲ್ಲೂ ಕಮಿಷನ್ ಏಜೆಂಟ್, ಕನ್ಸಲ್ಟೆಂಟ್ಸ್, ಮಧ್ಯವರ್ತಿ, ಕಲಾ ಮಾಧ್ಯಮ, ಆರ್ಟ್ ಫೀಲ್ಡ್, ಚಿತ್ರಕಲೆ, ಪೇಂಟಿಂಗ್, ಹಣ್ಣು, ಅಲಂಕಾರ, ಹಾರ್ಟಿಕಲ್ಚರ್, ಹೂವು, ಹಣ್ಣು, ಗೊಬ್ಬರ, ರಸಗೊಬ್ಬರ, ಸಿಹಿ ಪದಾರ್ಥಗಳು, ಸಿಹಿ ಪದಾರ್ಥಗಳ ಪ್ಯಾಕಿಂಗು, ನಗು, ಗೆಜ್ಜೆ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ ಅತ್ಯದ್ಭುತ. ಇನ್ನು ವಿಶೇಷವಾಗಿ ಕುಂಭರಾಶಿ, ಚಂದ್ರ ಬುಧನ್ಸಾರದಲ್ಲಿದ್ದು ಬುಧ ದಶಮ, ಕನ್ಫರ್ಮ್ ನಿಮ್ಮ ವ್ಯವಹಾರ, ವ್ಯಾಪಾರ, ಉದ್ಯೋಗ ಶಾರ್ಟ್ ಕಟ್ ಹುಡುಕಿಸ್ತಾನೆ. ಗೊತ್ತಾಗ್ತಿಲ್ಲ, ನುಗ್ತಾನೇ ಇಲ್ಲ, ಆಗ್ತಾನೇ ಇಲ್ಲ. ಶುಕ್ರನ ಜೊತೆ ಬುಧ ಇದ್ದಾಗ ಕನ್ಫರ್ಮ್ ಅದ್ಭುತವಾದಂತ ಸಕ್ಸಸ್. ಅದರಲ್ಲೂ ವಕ್ರವಾಗಿ ಬೇರೆ ತುಂಬಾ ಸಲ ಉಪಯೋಗಿಸ್ತೀರಿ. ಬುದ್ಧಿ ಉಪಯೋಗಿಸಿ ಮಾಡುವಂತ ಕೆಲಸಗಳು, ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, IT ಫೀಲ್ಡ್ ಇರ್ಬೋದು, ತುಂಬಾ ದೊಡ್ಡದಾದಂತ ಕೆತ್ತನೆ, ಅದಕ್ಕೆಲ್ಲ ತುಂಬಾ ಕ್ರಿಯೇಟಿವಿಟಿ ವರ್ಕ್ ಬೇಕು. ಕ್ರಿಯೇಟಿವಿಟಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ವ್ಯವಹಾರ ಅದ್ಭುತ ಅನುಕೂಲ. ಮೀನರಾಶಿ, ಪೂರ್ವ ಪುಣ್ಯಸ್ಥಾನದಲ್ಲಿ ಚಂದ್ರ ಚೆನ್ನಾಗಿದ್ರು ಕೂಡ ಆಶ್ಲೇಷ ನಕ್ಷತ್ರ, ಬುಧನ್ಸಾರ, ಮಕ್ಕಳ ವಿಚಾರ, ಮನೆಯವರ ವಿಚಾರ, ಹಿರಿಯರ ವಿಚಾರದಲ್ಲಿ ಅಲ್ಲೊಂದು ವ್ಯವಹಾರ, ವ್ಯಾಪಾರ, ಉದ್ಯೋಗ ಎಳೆದಾಟ ಬರತಕ್ಕಂಥದ್ದು ಒಂದು ಸ್ವಲ್ಪ ಉಂಟು. ನೋಡ್ಕೊಂಡು, ಯಾಕಂದ್ರೆ ಸಪ್ತಮಾಧಿಪತಿ ಹಾಗೂ ಸುಖಾಧಿಪತಿಯ ಪ್ರಭಾವದಲ್ಲಿರೋದನ್ನ ಸುಖಕ್ಕೋಸ್ಕರವೋ, ಕಮಿಟ್ಮೆಂಟ್ಗೋಸ್ಕರವೋ, ಪಾರ್ಟ್ನರ್ಶಿಪ್ಪೋ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಅಡ್ಡದಾರಿ ವ್ಯಾಪಾರ, ದಿಢೀರ್ ಲಾಭ, ದಿಢೀರ್ ಲೆಕ್ಕಾಚಾರ, ಇವುಗಳಲ್ಲಿ ಪೆಟ್ಟು ತಿನ್ಬಿಡ್ತೀವಿ. ಅದೊಂಚೂರು ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.